ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಫೆಬ್ರವರಿ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಚಿತ್ತಾ ನಕ್ಷತ್ರ ಶೂಲಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಈ ಒಂದು ನಕ್ಷತ್ರಗಳ ಮಾಲಿಕೆ, ಯಾವ ದಿನ ನಮ್ಮನ್ನ ಭಗವಂತ ಈ ಭೂಮಿಗೆ ಹಾಕಿರ್ತಾನೆ. ಭಗವಂತ ಕಳಿಸಿದಾನೆ, ಆದರೆ ನಾವು ಕೇಳ್ಕೊಂಡು ಬಂದಿರ್ತೇವೆ. ನಾನು ಆಗಾಗ ಹೇಳ್ತಿರ್ತೇನೆ, ಪೂಜೆಗೆ ತಕ್ಕಂತೆ ಪತಿ ಇಲ್ಲ ಪತ್ನಿ, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು. ನಾವೇನೋ ಒಳ್ಳೆ ಪೂಜೆ ಮಾಡಿದ್ರೆ ಒಳ್ಳೆ ಧರ್ಮಪತ್ನಿ ಸಿಗ್ತಾಳೆ. ಮೊನ್ನೆ ಕೂಡ ಒಂದು ಹುಬ್ಳಿ 37 ವರ್ಷ ಹೇಗೋ ಬಿಡು ಮಾಡಿಕೊಂಡು ದಿನಕ್ಕೊಂದಿಬ್ಬರ ಜೊತೆ ಪ್ರಯತ್ನ ಮಾಡ್ತೇನೆ. ಊರಲ್ಲಿ ಇರಲಿ ಇಲ್ಲದೆ ಇರಲಿ, ಬೇರೆ ಕಡೆ ಇದ್ರು ಕೂಡ ಕನೆಕ್ಟ್ ಕಾಲ್ ಮೂಲಕ, ಕಾನ್ಫರೆನ್ಸ್ ಕಾಲ್ ಮೂಲಕ, ಅಪ್ಪು ನಿನ್ನ ಬದುಕು ಸನ್ಯಾಸಿಯೇ ಗುರುಗಳೇ, 7ನೇ ತರಗತಿಗೆ ಪುಟಪಾಪು ನೋಡಿ ಇಷ್ಟಪಟ್ಟು ಮದುವೆ ಆಗಿರೋದು. ಆದರೂ ಮರಣಕ್ಕೆ ಮೀರಿದ ವೇದನೆ, ಮರಣಕ್ಕೆ ಮೀರಿದ ವೇದನೆ ಇದ್ದೇನೆ ಗುರುಗಳೇ. ಅಪ್ಪೋ ಒಂದೇ ಅದೃಷ್ಟಕ್ಕೆ ನಿಮ್ಮ ಮನೆಯವ್ರು ಮಾಡ್ಲಿಲ್ಲ. ಅದಾಗಿದ್ರೆ 3 ತಿಂಗಳು 3 ವರ್ಷ ಮ್ಯಾಕ್ಸಿಮಮ್. ನೀನಾಗ್ ಮಾಡ್ಕೊಂಡಿರೋದಕ್ಕೆ ಆ ಕತ್ತಿ ಚುಚ್ಚುತ್ತಿದೆ. ನೀನೇ ಒಂದೇನೋ ಒಂದು ಮಾಡ್ಕೊಂಡು ಹೇಗೋ ಬಿಸಿ ಸುಡುತ್ತಿದೆ. ಒಂದ್ ಫ್ಯಾನ್ ಹಾಕೊಂಡು ಒಂದ್ ತಣ್ಣೀರ್ ಚಿಮುಕಿಸ್ಕೊಳುತ್ತಲ್ಲ, ಇಲ್ಲ ಇದು ಸರಿ ಹೋಗುತ್ತೆ, ಇಲ್ಲ ಇದು ಸರಿ ಹೋಗುತ್ತೆ, ಇಲ್ಲ ಸರಿ ಹೋಗುತ್ತೆ. ಇನ್ನೂ ಒಂದ್ ಮಗು, ಮಾವನನ್ನೇ ಮದುವೆ ಮಾಡಿರೋದು, ತಾಯಿಯ ಸೋದರ. ಬೇಡ ಗುರುಗಳೇ ನನ್ನ ಬದುಕು ಅಂತ ಬೆಳಗಾವಿ ಅನ್ಕೋತೇನೆ. ಪುಟ್ಟ ಮಗು, ಹೆಸರು ಹೇಳೋಕೆ ಇಷ್ಟ ಇಲ್ಲ. ಏನೋ ಏನ್ ಮಾಡಿಟ್ಕೊಂಡಿದ್ದೆ, ಒಂದ್ ಕೆಲ್ಸ ಕಲಿಯೋ. ಶುಕ್ರ ಚೆನ್ನಾಗಿದ್ದಾನೆ, ಶನಿ ಶುಕ್ರ ಚಂದ್ರ. ಒಂದೊಳ್ಳೆ ಕಸೂತಿ ಕೆಲಸ, ಅಡಿಗೆ ಕೆಲಸ, ಡಿಸೈನಿಂಗ್ ಕೆಲಸ, ಮೇಕಪ್ ಕೆಲಸ, ಬಟ್ಟೆ ಕೆಲಸ, ಟೈಲರಿಂಗ್ ಕೆಲಸ, ಖಂಡಿತ ಕೈ ಕೆಲಸ ನಿನಗೊಂದು ಬರುತ್ತೆ ಅಂದ್ರೆ ಬರುತ್ತೆ ಗುರುಗಳೇ. ಅದನ್ನ ಮಾಡು. ಎಷ್ಟು ನಿನ್ ಶಕ್ತಿ ಅದು. ಒಳ್ಳೆ ಮಗ ಕೊಟ್ಟಿದ್ದಾನೆ. ಇದೆ ಗುರುಗಳ, ಬ್ಯೂಟಿಫುಲ್. 2 ಮಕ್ಕಳು. ಹೌದು ಗುರುಗಳ, ಆ ಮಕ್ಕಳೇ ನಿನ್ನ ಆಸ್ತಿ. ನಿನ್ನ ಆ ಒಂದು ಪುಣ್ಯ ಜಾಸ್ತಿ ಮಾಡಿದ್ದೆ ಹಿಂದಿನ ಜನ್ಮದಲ್ಲಿ. ಸೊ ಅದು ಮಕ್ಕಳ ರೂಪದಲ್ಲಿ ಬಂದಿದೆ, ನನ್ನನ್ನು ಕಾಪಾಡ್ಲಿಕ್ಕೆ, ಉಸಿರಾಡಿಸಲಿಕ್ಕೆ. ಸೊ ನಮ್ಮ ಆ ಒಂದು ಗರ್ಭ ಪಿಂಡ ಇಂಥದ್ದೇ, ಇಲ್ಲೇ ಹೀಗೆ ನಮ್ಮನ್ನಾದರೆ ಈ ಒಂದು ಪ್ರಭಾವಗಳು, ಗ್ರಹ, ಅದು ಒಂದು ರೀತಿಯಲ್ಲಿ ಹೆಂಡತಿಯ ರೂಪವು, ಗಂಡನ ರೂಪವು, ಮಕ್ಕಳ ರೂಪವು, ಮಿತ್ರನ ರೂಪವು, ಸಾಲದ ರೂಪವು, ಆರೋಗ್ಯ ರೂಪವು, ಯಾವುದಾದ್ರೂ ಒಂದು ಗಿಟಾರ್ ಬಾರಿಸ್ತಿರುತ್ತೆ. ತಂಬೂರಿ ತರ. ನಮ್ಮ ಅಜ್ಜ ಹತ್ರ ತುಂಬಾ ಚೆನ್ನಾಗಿತ್ತು ಒಂದು ತಂಬೂರಿ. ಅದು ಒಂಥರ ಸೋರೆಕಾಯಿ ಬುಡ್ಡೆನಲ್ಲಿ ಮಾಡಿರೋರು, ಇಲ್ಲ ಕುಂಬಳಕಾಯಿ ಬುಡ್ಡೆನಲ್ಲಿ ಮಾಡಿರೋರು. ಅದ್ಭುತವಾಗಿ ಹಾಕೊಂಡು ಅದೇನೋ ಒಂದು ಕಂಬಿ ಹಿಂಗ್ ಸುತ್ಕೊಂಡು ತುಂಬಾ ಚೆನ್ನಾಗಿ ಬಾರಿಸೋರು. ನಾನು ಟ್ರೈ ಮಾಡಿದೆ, ಆಗ್ಲಿಲ್ಲ. ತರ್ಲೆ ಎಲ್ಲೋ ಗಮ್ಯ ಬೇರೆ ಕಡೆ, ಹುಡುಗಾಟಿಕೆ ಬೇರೆ ಏನೋ ಮಾಡಿದ್ದೀನಿ. ಅದು ತಗೊಂಡು, ಅದು ಕುಂಬಳಕಾಯಿ ಸೋರೆಕಾಯಿ ಬುಡ್ಡೆದು. ಇರ್ಲಿ, ಇಂಥ ಜಾಗದಲ್ಲೇ ಅಂತ ಒಂದು ಅಜ್ಜನ
ಆ ಒಂದು ಶಾಸ್ತ್ರವೇತ್ತರು, ವೇದಾಂಗ ಪಂಡಿತರು ಅಜ್ಜಯ್ಯ. ಅವರನ್ನು ಒಂದು ರೀತಿ ಶಕ್ತಿ ಅದು ಅಜ್ಜಯ್ಯ. ಅವರು ನನಗೆ ತಾತನಾಗಿ ಇರಲಿಕ್ಕೆ ಭಗವಂತ ಕಳಿಸಿದ ಸಂಕಲ್ಪ. ಯಾವುದೋ ಒಂದು ಪುಣ್ಯ ನಿಮ್ ಸೇವೆ ಮಾಡಿದ್ದಾನೆ, ನಿಮ್ಮ ಜೊತೆ ಆ ಬಾಂಧವ್ಯ ಹಂಚಿಕೊಳ್ಳಲು ಭಗವಂತ ಕಳಿಸಿರೋ ಒಂದಿದು. ಅಂದ್ರೆ ನಮ್ಮ ಹುಟ್ಟಿನಲ್ಲೊಂದು ಗುಟ್ಟಿದೆ. ಸೊ ಇವತ್ತು ಕೂಡ ಅದೇ ರೀತಿಯ ಚಿತ್ತಾ ನಕ್ಷತ್ರ ಶನಿವಾರದಂದು ಆಗಿ, ಶನಿವಾರ ಹುಟ್ಟಿದಿರಿ ಬಟ್ ಅವತ್ತು ಚಿತ್ತಾ ನಕ್ಷತ್ರ, ಇಲ್ಲ ಚಿತ್ತಾ ನಕ್ಷತ್ರ ಹುಟ್ಟಿದಿರಿ ಅವತ್ತು ಶನಿವಾರ. ಇದನ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಮಕ್ಕಳು. ನಿಮಗೇ ಗೊತ್ತಿರೋಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಶಕ್ತಿಗಳ ಬಲಾಬಲವನ್ನ ನಾನು ಪರಿಚಯಿಸ್ತಿದ್ದಾನೆ, ತಿಳ್ಕೊಳ್ಳಿ. ಎಲ್ಲೋ ಹೇಳ್ತಲೇ ಇರ್ತೇನಲ್ವಾ, ಒಬ್ಬ ತಪ್ಪಾದ ಜಾಗದಲ್ಲಿ ಹೋಗಿ ನಿಂತುಕೊಂಡು ಬಿಟ್ಟರೆ, ಇಲ್ಲ ಗುರುಗಳೇ ಅವತ್ತು ಸ್ವಲ್ಪ ಯೋಚಿಸ್ಬೇಕಿತ್ತು, ಇಲ್ಲ ಗುರುಗಳೇ ಸ್ವಲ್ಪ ಕೇಳ್ಕೋಬೇಕಿತ್ತು, ನನ್ನ ಮಗನನ್ನ ಈ ಒಂದು, ಇಲ್ಲ ನನ್ನ ಮಗಳನ್ನ, ಇಲ್ಲ ಈ ಮದುವೆ ವಿಚಾರದಲ್ಲಿ, ಇಲ್ಲ ಈ ವೃತ್ತಿ ವಿಚಾರದಲ್ಲಿ, ಅಲ್ಲೆಲ್ಲೋ ನೀವು ಲಾಕ್ ಆಗ್ಬಿಡ್ತೀರಿ. 99% ಜನ ಯಾಕೆ ಸಕ್ಸಸ್ ಆಗಲ್ಲ ಅನ್ನೋದನ್ನು ಹೇಳ್ತೇನೆ. ನೀವು ನೋಡ್ಕೊಳ್ಳೋದಿಲ್ಲ ನಿಮ್ಮ ಶಕ್ತಿಗಳನ್ನ, ನಿಮ್ಮ ಬಲಗಳನ್ನ. ಯಾವುದೋ ಪ್ರಭಾವ, ವಯಸ್ಸಿಗೆ ತಕ್ಕಂತೆ ಒಂದು ಅನುಬಂಧ, ಮದುವೆ, ಕುಟುಂಬ, ಇನ್ನೊಂದು ಆಗ್ತಿದ್ದಾಗೆ ಎಲ್ಲೋ ಸುತ್ತಮುತ್ತಲ ಪ್ರಭಾವ, ಯಾರೋ ಗಾಡಿ ತಗೊಂಡ್ರು, ಯಾರೋ ಮನೆ ತಗೊಂಡ್ರು, ಯಾರೋ ಮಗು ಮಾಡ್ಕೊಂಡ್ರು, ಅಯ್ಯೋ ಹೀಗೆ ಈ ಒಂದು ನಿತ್ಯ ಗೋಜಲು ಅದರಲ್ಲೇ ನಿಂತು ನಿಮ್ ಶಕ್ತಿನ ವಿಹೀನ ಮಾಡ್ಕೊಬಿಟ್ಟಿರ್ತೀರಿ, ಕಳ್ಕೊಬಿಟ್ಟಿರ್ತೀರಿ ನಿಮ್ ಟೈಮನ್ನ. ಯಾರ ಸಾಮಾನ್ಯರು ನೋಡಿ ಸಣ್ಣದಕ್ಕೂ ಬೆದರು ಬಿಡೋದು, ಗಾಬರಿ ಪಟ್ಬಿಡೋದು. ನಾವ್ ಅದು ತಗೊಳ್ಳೋದೇ ಇಲ್ಲ. ಆ ಕ್ಷಣಕ್ಕಷ್ಟೇ ಒಂದು ಮಗು, ಗುರುಗಳೇ ನಾನು ಅವತ್ತು ನನ್ನನ್ನ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ಸಣ್ಣ ಎಳೆದಾಟ ಆಯ್ತು ಗುರುಗಳೇ, ಸಣ್ಣದಾಗಿ ಗದರದೆ ಅಂತ. ಅಯ್ಯೋ ನನ್ಗೆ ನೆನಪೇ ಇಲ್ಲ ಬಿಡೋ ನಾನು. ಯಾಕಂದ್ರೆ ನಮಗೆ ವೈದಿಕತೆಯ ಒಂದು ಎತ್ತರಕ್ಕೆ ಹೋದಾಗ ಒಂದು ಮೊದಲನೇ ಮೆಟ್ಟಿಲು, ಅದು ಅನಂತ ಮೆಟ್ಟಿಲು ಅಂತ ಇಟ್ಕೊಳ್ಳಿ. ಇದ್ಯಾವುದಕ್ಕೂ ಭಯಾಂದೋಲನಗಳಿಗೆ, ದ್ವೇಷಕ್ಕೆ, ಪ್ರೀತಿಗೆ ಅಟ್ಯಾಚ್ಮೆಂಟೇ ಇಟ್ಕೋಬಾರ್ದು. ಇಲ್ಲ ಪ್ರೀತಿಗೂ ಇಲ್ಲ, ದ್ವೇಷಕ್ಕೂ ಇಲ್ಲ. ಅದೊಂದೇ ಮಾತಾಡುದಿಲ್ಲ ನಾನು, ಅದೆಲ್ಲ ನೆನಪು ಇಟ್ಕೋಬಾರ್ದು. ನನ್ನ ಮಗು ನೀನು, ನನ್ನ ತಾಯಿ ಜೀವ, ಸುಮ್ಮನಿರೋ, ನಿನ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ, ಹಾಗೆಲ್ಲ ಯೋಚನೆ ಮಾಡಬೇಡಿ. ಸೊ ನಿಮಗೆ ಗೊತ್ತಿಲ್ಲದೆ ತುಂಬಾ ಜನ ಶಪಿಸ್ತಿರ್ತಾರೆ, ಹೀಗ್ ಮಾಡ್ಕೊಂಡ್ಬಿಟ್ಟೆ, ತಮ್ಮನ್ ತಾವು ಶಪಿಸ್ಕೊಳ್ಳೋದು, ಇಲ್ಲ ಇನ್ನೊಬ್ಬರನ್ನ ಶಪಿಸ್ತಾ ಕೂತ್ಕೊಳ್ಳೋದು. ಹೀಗ್ ಮಾಡ್ಬಿಟ್ಟ ಮೊನ್ನೆ ನೋಡಿ ಯಾರು ಮೂರ್ಖ, ಯಾವಾಗ್ಲೋ ತಾಯಿ, ಅಲ್ಲೊಂದು ಯಾವುದೋ ವ್ಯಕ್ತಿ, ಅದೇನೋ ಒಂದು ಏನ್ ಸಂಬಂಧ ಅಂತ ಅಂದ್ರೂ ಅಂದ್ಕೊಳ್ಳಿ, ಸುಮಾರು 10-12 ವರ್ಷ ಬೆಳೆಯೋವರೆಗೂ ಕಾದಿದ್ದು ಅವನ ಕೋಪ, ಬೆಂಕಿ, ಸಿಟ್ಟನ್ನ ಹೋಗಿ ಕೊಚ್ಚಿಕೊಂಡು ಬಿಟ್ಟಿದ್ದಾನೆ. ಅಸಾಮಾನ್ಯರಾಗಿದ್ರೆ ಏನ್ ಮಾಡ್ತೀವಿ ಹೇಳಿ? ಅಲ್ಲಿ ಇರುವುದಿಲ್ಲ. ಹೆತ್ತ ಮಗನೇ ಆಕಸ್ಮಿಕ, ಗೊತ್ತಿಲ್ಲ ಕುಂತಿದೇವಿಗೆ, ಗೊತ್ತಿಲ್ಲ. ಭಗವಾನ್ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಾರೆ, ಬರ್ತಾರೆ, ಅಲ್ಲೊಂದು ಗರ್ಭಧಾರಣೆಯ ಸಂಕಲ್ಪ ಆಗ್ಬಿಡುತ್ತೆ. ನೆನಪಿಟ್ಟುಕೊಳ್ಳಿ, ವೇದವ್ಯಾಸರ ಹಾಗೆ ಸೃಷ್ಟಿಯಾಗಲಿಲ್ಲ ಕರ್ಣ. 10 ತಿಂಗಳು ಹೆಚ್ಚು ಕಡಿಮೆ ಆ ತಾಯಿ ಜೀವ ಗರ್ಭ ಧರಿಸಿ ಮಗುವನ್ನ ಹೆತ್ತಿತ್ತು. 10 ತಿಂಗಳು ಏನೇನೋ ಪ್ರಯತ್ನ ಮಾಡ್ತಾಳೆ. ಪದ್ಮಾವತಿಯೂ ಹಾಗೆ ಕಂಸನನ್ನ ಹೆತ್ತಿದ್ದು, ಕೃಷ್ಣರ ಸ್ವಂತ ಸೋದರ ಮಾವ, ದೇವಕಿಯ ಅಣ್ಣ, ತನ್ನ ಅಜ್ಜಿಯ ಮಗ, ಉಗ್ರಸೇನನ ಹೆಂಡತಿ ಪದ್ಮಾವತಿ. ಏನೇನೋ ಪ್ರಯತ್ನ ಮಾಡ್ತಾಳೆ ಮಗುವನ್ನ ಸಾಯಿಸ್ಲಿಕ್ಕೆ, ವಿಷ ಇಟ್ಟು. ಕುಂತಿದೇವಿಯೂ ಪ್ರಯತ್ನ ಮಾಡ್ತಾಳೆ. ಅದಕ್ಕೆ ಕರ್ಣನಲ್ಲಿ ಆ ತರದೊಂದು ಮತ್ಸರ ಬುದ್ಧಿ, ವಿಷ ಬುದ್ಧಿ, ಜನ್ಮ ಜನ್ಮಾಂತರದ ವಿಷ ಬುದ್ಧಿಯೂ ಇತ್ತು ಬಿಡಿ. ಅವನು ಸಹಸ್ರ ಕವಚ, ಅವನು ರಾಕ್ಷಸ. ಅವನು ನರನಾರಾಯಣರು ಅವನನ್ನು ಸಾಯಿಸ್ಲಿಕ್ಕೆ ಇದೊಂದು ಅಂಶ ಬೇರೆ ಬರಬೇಕಾಯ್ತು. ನಾರಾಯಣರು ಯಾರು? ಕೃಷ್ಣರ. ನರ ಯಾರು? ಅರ್ಜುನ. ಅವನು ಜನ್ಮಾಂತರ ರಾಕ್ಷಸ. ಅವನು ಸಹಸ್ರ ಕವಚ, ಒಂದೇ ಒಂದು ಕವಚ ಇಟ್ಕೊಂಡು ಬಚಾವ್ ಆಗ್ಬಿಟ್ಟಿರ್ತಾನೆ. ಆ ಒಂದು ಕವಚ ತೆಗಿಲಿಕ್ಕೆ, ಒಡೆದಾಕ್ಲಿಕ್ಕೆ, ಇಲ್ಲಾಂದ್ರೆ ಅವನಿಗೆ ಆ ಕವಚ ಇರೋವರೆಗೂ ಅವನ ಅಭೇದ್ಯ. ಸಾವಿಲ್ಲ ಅಂತಲ್ಲ, ಭೇದಿಸಿ ಹೊಡಿಲಿಕ್ಕೆ ಆಗೋದಿಲ್ಲ. ಒಂದು ರೀತಿ ಇಚ್ಛಾಮರಣಿ ಅವನು. ಆ ಕವಚ ಕಿತ್ತು ಬಿಸಾಕ್ಬೇಕು, ಅದಕ್ಕೊಂದು ರೂಪ. ನೋಡಿ, ಕುಂತಿದೇವಿ
9 ತಿಂಗಳು ತುಂಬಿ 10ನೇ ಮಾಸ ಮಗು ಎತ್ತಿದ್ರು. ಅದರ ಹಿಂದೆ ಮುಂದೆ ಆಲೋಚನೆ ಇಲ್ಲ ಕಣೋ. ಆಕೆ ಹೆಸರು ಪೃಥೆ. ಹುಟ್ಟಿದ ಮನೆ ಒಂದು, ಹುಟ್ಟಿದ ಮನೆತನ ಒಂದು, ಬೆಳೆದ ಮನೆತನ ಒಂದು. ಅಂಥದ್ರಲ್ಲಿ 2 ಮನೆತನಕ್ಕೆ ಮರ್ಯಾದೆ ಹೋಗ್ಬಿಡುತ್ತೆ. ರಾಜಕುಮಾರಿ, ಆ ಕಾಲದಲ್ಲಿ ಆಗತ್ತು ರಾಣಿ ವಂಶಸ್ಥರು. ರಾಣಿ ಯಾಕೆ? ಏನಿದು ಆ ಮನೆ? ಎಂತ ಮಗಳನ್ನ ಕಳಿಸಿದೀಯೋ ನನಗ್ ಮಗಳಾಗಿ ಅಂತಾರೆ. ಆಹಾ, ಕುಲಪುತ್ರಿ ಕಣೋ, ಕುಲನಾಶಗಳು ಕಳಿಸ್ಬಿಟ್ಟಿದೀಯೋ, ಅಯ್ಯೋ ನಮ್ಮ ಮರ್ಯಾದೆ ಎಲ್ಲ ಉರುಳಾಕೋಬಿಡ್ಬೇಕು. ಅಷ್ಟು ದೊಡ್ಡ ರಾಣಿ ಪಟ್ಟ. ಯುವರಾಣಿ ತಾನು ಹುಟ್ಟಿದ್ದೊಂದೂರು, ತನ್ನ ತಂದೆ ಹುಟ್ಟಿದ ತಂದೆ ತಾಯಿ ಬೇರೆ, ಬೆಳೆದ ತಂದೆ ತಾಯಿ ದತ್ತು ಪುತ್ರಿಯಾಗಿ ಕೊಡೋದು ಭೋಜನಿಗೆ. ಅದಕ್ಕೆ ಕುಂತಿ ಅಂತ ಹೆಸರು. ಅದಕ್ಕೆ ಮೊದಲು ಆಕೆಗೆ ಪೃಥೆ, ವಸುದೇವನ ಸೋದರಿ, ಕೃಷ್ಣರಿಗೆ ಖುದ್ದು ಆಕೆ ಸೋದರತ್ತೆ. ಯೋಚನೆ ಮಾಡಿ ನೋಡಿ. ನಿರ್ಧಾರ ತಗೋತಾಳೆ. ಈ ಮಗು ಏನಾಯ್ತು ಆಕೆಗೆ ಆ ಪಕ್ವತೆ, ಒಂದು ತಾಯಿ ಆಗ್ತಿದ್ದಾಗೆ ಪಕ್ವತೆ ಬಂದ್ಬಿಡ್ತು ನೋಡಿ. ದೂರ ಮಾಡ್ಬಿಟ್ರು. ಕಷ್ಟವಿದ್ದರು, ನೋವೇ ನಿಜವೇ, ಆದ್ರೆ ಈ ಮಗುನ ಇಟ್ಕೊಂಡ್ರೆ ಇದು ಆ ಅನಾಹುತ ಇಡೀ ಮನೆತನಗಳೇ ಸುಟ್ಟೋಗುತ್ತೆ. ಮರ್ಯಾದೆ ಇನ್ನಷ್ಟೇ ಮಣ್ಣಪಾಲು. ಅಷ್ಟು ಗುಟ್ಟಾಗಿ ಇಟ್ಕೊಂಡಿರ್ತಾಳೆ. ಬಿಟ್ಟು ಬಿಡುತ್ತಾಳೆ. ನಾವು ಬಿಡ್ತೀವಾ? ಮೂರ್ಖನಾದ ಮಗ, ಮೂರ್ಖನಾದ ಗಂಡ, ಮೂರ್ಖನಾದ ಪತ್ನಿ, ಮೂರ್ಖಳಾದ ತಾಯಿ ಆದ್ರೂ ಬಿಟ್ಬಿಡ್ಬೇಕು ನೋಡಿ. ಕರ್ಣ ಅದನ್ನ ಮಾಡ್ತಾನೆ, ಬರಲ್ಲ ಅವನು. ಕುಂತಿ ಖುದ್ದಾಗಿ ಬಂದು ಕರೆದರು, ಮೂರ್ಖಳೆ. ತಾನು ಮಾಡಿದ ತಪ್ಪಿಗೆ ಈಗ ಬಂದು ತನ್ನ ಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಬಂದ ಒಂದು ನಾಟಕ. ಅವನಿಗೆ ಗೊತ್ತಾಯ್ತು, ಅವನಿಗೆ ಸತ್ಯವಂತ ಅವನು. ಇಲ್ಲಿ ಹೋಗಿ ಸೇರಿದ್ರೆ ಉತ್ತರಗಳಿಲ್ಲ ಅಲ್ಲಿ. ತನ್ನ ಬದುಕು ಹೋಯ್ತು, ಕುಲ ಮನೆತನ. ಅಯ್ಯೋ ಹಂಗೆ ಇದ್ ಬಿಡ್ಲಿ ಬಿಡು, ನಿನ್ನ ಮನಸ್ಸಿನಲ್ಲೇ ಅಂದ್ಕೋತೀನಿ, ಆದ್ರೆ ನಾನು ರಾಧೇಯನೇ ಕುಂತಿ ಪುತ್ರ ಅಂತ ಒಪ್ಕೊಳ್ಳೋದೇ ಇಲ್ಲ. ನಿನ್ನಿಷ್ಟಕ್ಕೆ ನೀನೇನೋ ಮಾಡಿಬಿಟ್ಟು ನನ್ನ ನಡು ರೋಡಲ್ಲಿ ಬಿಟ್ಬಿಟ್ಟು ಈಗ ಬಂದ್ಬಿಟ್ಟು ಅಮ್ಮ ಅಂತೀಯ ನೀನು. ಈಗ ನೆನಪಿಗೆ ಬರ್ತೀನ ನಾನು? ಯಾವಾಗ ಎಲ್ಲಿ ಇಡ್ಕೋಬೇಕು? ಏನಕ್ಕೆ ಇದನ್ನ ಹೇಳ್ತಾನೆ ಅಂದ್ರೆ, ನಾವುಗಳು ಈ ತರ ಪ್ರಭಾವಗಳಿಗೆ ಒಳಗಾಗುತ್ತೆ ನೋಡಿ. ಅವ್ರು ತಗೊಂಡ ನಿರ್ಧಾರ ಆವತ್ತು ಕರ್ಣ ಒಂದು ನಿರ್ಧಾರ ತಗೊಂಡಿದ್ದಿದ್ರೆ ಮಹಾಭಾರತ ಯುದ್ಧನೇ ಇಲ್ಲ, ನಂಬ್ತೀರಾ? ದುರ್ಯೋಧನ ಕರ್ಣನನ್ನೇ ನೆಚ್ಚಿಕೊಂಡು ಯುದ್ಧಕ್ಕೆ ಹೋಗಿದ್ದು. ಅವನು ಗೊತ್ತು ಭೀಷ್ಮರು ಧರ್ಮದ ಪರ. ಆ ಧರ್ಮ ಎಲ್ಲಿದೆ? ಪಾಂಡವರಲ್ಲಿ. ದ್ರೋಣರು ಧರ್ಮದ ಪರ, ಕೃಪಾಚಾರ್ಯರು ಧರ್ಮದ ಪರ, ವಿದುರರು ಧರ್ಮದ ಪರ. ದ್ರೋಣರು ಧರ್ಮದ ಪರ ಅಂತ ಹೇಳಿದಾಗ ಚಿರಂಜೀವಿ ಅಶ್ವತ್ಥಾಮನು ಅವ್ರ ಕಡೆಗೆ ಹೋಗ್ಬಿಡ್ತಾನೆ. ಆತನಿಗೆ ನಂಬಿಕೆ ಇದ್ದಿದ್ದು ಕರ್ಣ ಅಭೇದ್ಯ. ಅವನಿದ್ರೆ, ಯಾಕಂದ್ರೆ ಅವನು ಗೊತ್ತಿತ್ತು ಅರ್ಜುನನ ಬಲದ ಮೇಲೆ. ಭೀಮನ್ ನಾನು ಹೊಡೆದಾಕ್ತೀನಿ, ಆಮೇಲೆ ಟೆಕ್ನಿಕಲಿ ಸೌಂಡೆಡ್ ಪರ್ಸನ್ ಅಂತ ಅವನಿಗೆ. ತುಂಬಾ ಟೆಕ್ನಿಕಲಿ ರೆಸ್ಲರ್ ಅಂತ ಹೇಳ್ತೀವಲ್ಲ ಮಕ್ಕಳ. ಕುಸ್ತಿಯಲ್ಲಿ ಟೆಕ್ನಿಕ್ಸ್ ಇದೆ. ಬಲ ಇರೋನೇ ಗೆಲ್ತಾನೆ ಅನ್ಕೋಬೇಡಿ, ಟೆಕ್ನಿಕ್ಸ್ ಗೊತ್ತಿರೋನು ಗೆಲ್ತಾನೆ. ತುಂಬಾ ಬಾರಿ ಟೆಕ್ನಿಕ್ ಗೊತ್ತಿರೋನೇ ಗೆಲ್ಲೋದು. ಬಲ ಇಟ್ಕೊಂಡು ಆಡ್ತೀವಿ ಹೊಡಿತೀವಿ ಅಂತ ಹೇಳೋದಂದ್ರೆ 2 ಬಾಲ್ಗೆ ಔಟು. ಸಂಜು ಸ್ಯಾಮ್ಸನ್ ತರ 5 ಚಾನ್ಸ್ ಕೊಟ್ರು 5 ಚಾನ್ಸಲ್ಲೂ ಡಮಾಲ್ ಅಂದಾಗೆ. ಮೊನ್ನೆ 2020 ನೋಡಿದ್ರಲ್ಲ, ಅವೆಲ್ಲ ಅಲ್ಲ. ಅದಕ್ಕೊಂದು ಗತ್ತು, ಅದಕ್ಕೊಂದು ಚೈತನ್ಯ ಅಂತ ಹೇಳ್ತಾರೆ. ನಮ್ ರಾಹುಲ್ ದ್ರಾವಿಡ್ ಟೆಕ್ನಿಕಲಿ ವೆರಿ ಸೌಂಡೆಡ್ ಪರ್ಸನ್. ಸುನಿಲ್ ಗವಾಸ್ಕರ್ ಟೆಕ್ನಿಕಲಿ ವೆರಿ ಸೌಂಡೆಡ್ ಪರ್ಸನ್. ಅಭ್ಯಾಸ ಬಲದಿಂದ ಅದು ದೀರ್ಘ ಬಂದಿರುತ್ತೆ ಅಂತಕ್ಕಂಥದ್ದು. ಅವನಿಗೆ ಗೊತ್ತಿತ್ತು ಐ ಆಮ್ ಟೆಕ್ನಿಕಲಿ ಸೌಂಡೆಡ್, ಏನೋ ಆಗಲ್ಲ ನೋಡ್ಕೊಂಡು. ಬಟ್ ಅರ್ಜುನ ಮಾತ್ರ ಅವನು ಗಾಂಡೀವಿ, ಅವನ ಹತ್ರ ಪಾಶುಪತಾಸ್ತ್ರ ಎಲ್ಲ ಇದೆ. ಸೊ ಅವನೊಬ್ಬನೇ ಹೊಡೆದಾಕೊಂಡ್ರೆ, ಎದುರಿಸಿದ್ರೆ ಎಲ್ಲ ಇಡೀ ಸಾಮ್ರಾಜ್ಯ ಭರತಖಂಡ ನನ್ನದು. ಅದಕ್ಕೆ ಮೀರಿದ್ದು ಟರ್ಕಿವರೆಗೂ ಇತ್ತು. ಇರಾನ್, ಇರಾಕ್, ಟರ್ಕಿ ಎಲ್ಲ ದಾಟ್ಬಿಟ್ಟಿದ್ರು. ರಷ್ಯಾವರೆಗೂ ಇದ್ರು ನಮ್ಮ ಭರತಖಂಡದ ಸಾಮ್ರಾಜ್ಯ ಆ ಕಾಲದಲ್ಲಿ. ನೋಡಿ, ಆತ ನಂಬ್ಕೊಂಡು ಅದ್ರ ಮೇಲೆನೆ ಯುದ್ಧಕ್ಕೆ ಬಂದಿದ್ದು. ಆವತ್ತು ಕುಂತಿದೇವಿ ಕಡೆಗೆ ಈತ ವಾಲಿದ್ರೆ ಯುದ್ಧನೂ ಇಲ್ಲ, 1 ಕೋಟಿ ಜನ ಸಾವೂ ಇಲ್ಲ.
ಯಾವಾಗ ಸರಿ ನಿರ್ಧಾರ ತಗೋಬೇಕು ಅನ್ನೋದು ಕೆಲವೊಂದ್ ಸಮಯ ನಾವು ತಗೋಬೇಕು. ನಾವು ತಗೊಳಲ್ಲ ಮಕ್ಳೇ. ಕಿಟ್ಕಿ ಸಣ್ಣವಾದ್ರೂ ದೊಡ್ಡದಾಗೆ ಒಳಗ್ ಸಾಯಿಸ್ಬೇಕು. ಬಿಟ್ಬಿಡ್ಬೇಕು. ಕಲಿಯುಗಕ್ಕೆ ಏನ್ ಗೊತ್ತಾ, ಈ ಮೂರ್ಖರ ಜೊತೆ ಏನಿರೋದು, ಬಿಟ್ಬಿಡಿ. ಮಗಳು ಹಿಂಗೆ ಬಿಟ್ಬಿಡಿ, ಹೋಗಿದ್ದಾಳೆ, ಮತ್ತ್ಯಾಕೆ ಕೊರಗೋದು, ಆಕೆಗೆ ಇಲ್ಲ. ಬೆಳೆಸಿದ್ರಿ, ಕಷ್ಟಪಟ್ಟು ಬೆಳೆಸಿದ್ರಿ, ಮಗ ಕಷ್ಟಪಟ್ಟು ಓದಿಸಿ ಬೆಳೆಸಿದ್ರಿ, ಅಲ್ಲಿಲ್ಲ ಭಾವನೆಗಳು, ಬಿಟ್ಬಿಡಿ. ಕೊಲೆ ಮಾಡೋವರೆಗೂ, ಸಾಯಿಸೋವರೆಗೂ, ಹತ್ಯೆ ಮಾಡೋವರೆಗೂ, ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ. ಮೊನ್ನೆ ನೋಡಿ, ರೈಲ್ವೆ ಸ್ಟೇಷನ್ ಅಲ್ಲಿ ಹಾಸ್ಟ್ಲಿಂದ ಮಕ್ಕಳನ್ನ ಕರ್ಕೊಂಡ್ ಬಂದು ಒಬ್ಬ ಆಕೆ ಪುಣ್ಯಾತ್ಗಿತ್ತಿ, ಅಯ್ಯೋ ಏನ್ ಪುಣ್ಯ ಅಂತೀರಿ, ಆತ್ಮಹತ್ಯೆಯ ದುಮುಕಿ ಬೆಳೆದು ಮಕ್ಕಳನ್ನ ಕರ್ಕೊಂಡ್ ಬಂದು ಮಕ್ಕಳೇ ಹೇಳನಲ್ಲ, ಕುಜಾರಾಹು ಸಂಧಿಗಳು ದುಮ್ಮಿಕ್ಕಿ ಬಿಡುತ್ತವೆ ಅನ್ನತಕ್ಕಂಥ ಭಾವ. ಪಕ್ಕದಲ್ಲೇ ಇದಾರಲ್ವಾ ಇವರುಗಳು, ಸೇರ್ಕೊಬಿಟ್ಟಿದ್ದಾರೆ. ರಾಮಚಂದ್ರ ಏನು ಅಂತ ಹೇಳೋದು, 24ನೇ ತಾರೀಕು ಪ್ರಣವಾತ್ಮಿಕ, ಈ ಫೆಬ್ರವರಿ 24ಕ್ಕೆ ಸೇರ್ತಾರೆ. ಕುಜ, ರಾಹು, ಸೂರ್ಯ, ಬಹುದೊಡ್ಡ ದೊರೆಮಟ್ಟದ ವ್ಯಕ್ತಿಗಳು ಅಸ್ತಂಗತ ಬರ್ದಿಟ್ಕೊಳ್ಳಿ. ಅದನ್ನ ಹೇಳ್ತಾನೆ, ಕುಜ, ಸೂರ್ಯ, ರಾಹು ಇದೆಲ್ಲ ಸೇರಬಾರ್ದು ದೊರೆಗಳಿಗೆ. ಪರಾಭವ ಸಂವತ್ಸರ ಬೇರೆ, ಪುಣ್ಯಾತ್ಮರ ಕರೆಕ್ಟಾಗಿ ಆ ಟೈಮ್ಗೆ ಲಾಕ್ ಆಗಿದೆ. ಇದೆಲ್ಲ ನಡೀತಿದೆ, ಇರ್ಲಿ. ಈ ಒಂದು ಚಿತ್ತ ನಕ್ಷತ್ರ ಅದಕ್ಕೆ ಹೇಳ್ತಿದ್ದಾನೆ, ನಿಮ್ಮ ಬಲಗಳನ್ನ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಈ ಪ್ರಭಾವಗಳಿಗೆ ಒಳಗಾಗಿ ನೀವು 100ರಲ್ಲಿ 100 ಜನ ಆಗಿರ್ತೀರಿ, ನೀವು ಲಕ್ಷಕ್ಕೊಬ್ಬರು ಆಗೋದಿಲ್ಲ, ನೀವು ಎದುರಿಸೋದಿಲ್ಲ. ಅದಕ್ಕೆ ಬರೆದಿಟ್ಕೊಳ್ಳಿ. ಏನಕ್ಕೆ ವೈದಿಕ ತಿಳಿಸ್ಕೊಡೋದು, ಭಗವದ್ಗೀತೆ, ಮಹಾಭಾರತ, ಪುರಾಣ, ಗರುಡ ಪುರಾಣ, ಶಿವಪುರಾಣ, ಲಿಂಗ ಪುರಾಣ, ಸ್ಕಾಂದ ಪುರಾಣ, ದೇವಿ ಪುರಾಣ, ಅಗ್ನಿ ಪುರಾಣ, ಇವೆಲ್ಲ ಏನಕ್ಕೆ ತಿಳಿಸ್ಕೊಡೋದು ಅಂದ್ರೆ ನಿಮ್ಮಲ್ಲಿ ಚೈತನ್ಯ ಮೂಡಿಸ್ಲಿಕ್ಕೆ. ಅರೆ, ಭಗವಂತನೇ ಇಂಥದೊಂದು ಅವತಾರ ಸ್ವರೂಪವಾಗಿ ನಮ್ಮಲ್ಲೊಂದು ಚೈತನ್ಯ ಮಾಡಿಸ್ಕೊಟ್ಟಿದ್ದಾನೆ, ನಾವು ಯಾಕೆ ತಿದ್ಕೋಬಾರ್ದು? ಇಷ್ಟು ಬಾಲಿಶರಾಗಿ ಯೋಚನೆ ಮಾಡಬೇಕಾ? ಇಷ್ಟು ಒಂದು ಪುಕ್ಕಲ್ತನವಾಗಿ ಬೆದರುತ್ತಾ ಏನಾಗ್ಬಿಡುತ್ತೆ? ಇವತ್ತು ಕೂಡ ಚಿತ್ತಾ ನಕ್ಷತ್ರ ಶನಿವಾರವೇ. ನಿಜ ಹೇಳ್ತಾನೆ, ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮುಖ್ಯವಾಗಿ ಶನಿವಾರ 100% ಹೇಳ್ತಾನೆ, ನೀವೊಂಥರ ತಣ್ಣನೆಯ ಕೊತ ಕುದಿಯುತ್ತಿರುವ ಒಂದು ರೀತಿಯ ಸುನಾಮಿ ನಿಮ್ಮ ಹೃದಯದಲ್ಲಿರುತ್ತೆ. ಈಗ ಭೂಮಿಗೆ ಎಷ್ಟೋ ಕಿಲೋಮೀಟರ್ ಒಳಗಡೆ ಹೋದ್ರೆ ಎಷ್ಟೋ ಹೈಯೆಸ್ಟ್ ನಾವು ನೋಡಿರೋದು 50 ಡಿಗ್ರಿ ಫ್ಯಾರನೈಟ್ ಅಷ್ಟೇ. 50 ಡಿಗ್ರಿ ಹೀಟ್ ನೋಡಿದ್ದೇವೆ ಈ ಅರಬ್ ಕಂಟ್ರೀಸ್ಗಳಲ್ಲಿದೆ. ಇವಾಗ ಬೆಂಗಳೂರಿಗೂ 42-44 ಸಿಕ್ಸರ್ ಹೊಡೆದ್ಬಿಟ್ಟಿದೆ. ಇನ್ ಬಿಜಾಪುರ, ಗುಲ್ಬರ್ಗ 50 ಆರಾಮ್ಸೆ ಗಿಟಾರ್ ಹೊಡಿತಿದೆ. ಈ ಬಾರಿ ನೋಡಿ, ಕುಜ, ರಾಹು, ಸೂರ್ಯ ಹೀಟ್ ವೇವ್ಸ್ಗೆ ರೆಡಿ ಆಗಿ. ಪರಾಭವ ಸಂವತ್ಸರ ಆಲ್ರೆಡಿ ನೋಡಿ ಏನೇನೋ ನಡೀತಿದೆ ರಾಜಕೀಯವಾಗಿ. ಅಮೆರಿಕ ಸುಂಕ ಇನ್ನೊಂದು 18%ಗೆ ಅವನು ಒಪ್ಕೊಂಡಿದ್ದಾನೆ, ಲೋವೆಸ್ಟ್ ಟ್ಯಾಕ್ಸ್ ಅನ್ನತಕ್ಕಂಥದ್ದು. ನಂದೆಲ್ಲ ತಗೊಳ್ಳಿ, ನಂದು ಬಟಾಣಿ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಇದೆಲ್ಲ ರಾಜಕೀಯ ತಂತ್ರಗಾರಿಕೆಗಳು. ಕೆಲವೊಂದು ಕಟುವಾಗಿ ನಾವು ನಿಂತ್ಕೋಬೇಕು. ಇರ್ಲಿ, ಸರಿ ತಪ್ಪುಗಳ ಚಿಂತನೆ ಆಮೇಲೆ. ರಾಜಕೀಯವಾಗಿ ಅವರೇನೋ ಮಾಡಿದಾರ, ಇಲ್ಲ ನಮ್ಮ ಉದ್ಯಮಕ್ಕೆ ಬೆಳವಣಿಗೆಗೋಸ್ಕರ ಮಾಡಿದಾರ, ದೀರ್ಘಾವಧಿ ಯೋಜನೆ ಮಾಡಿದಾರ, ಲೆಟ್ ಅಸ್ ಸಿ ಇನ್ ದ ಫ್ಯೂಚರ್. ಅವನನ್ನ ಮಾತ್ರ ನಂಬ್ಕೊಂಡು ನಾವು ನಿರ್ಧಾರಗಳಲ್ಲಿ ಇದ್ದೀವಿ ಅಂದ್ರೆ ಅಮೆರಿಕವನ್ನ ನೆನ್ಪಿಟ್ಕೊಳ್ಳಿ, ನಾವು ಸಿದ್ಧರಾಗಿಲ್ಲ, ಮುಳುಗೋದೆ. ಇರ್ಲಿ, ಅದನ್ನ ಪರಾಭವ ಸಂವತ್ಸರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದ್ಗಡೆ ಇರ್ತೇನೆ, ಯುಗಾದಿ ಸಂವತ್ಸರದ್ದು. ಸೊ ಚಿತ್ತ ನಕ್ಷತ್ರವಾಗಿ ಶನಿವಾರ ಹುಟ್ಟಿದ್ದರೆ ನಿಮ್ಮ ಒಳಗಡೆ ಬೇಯುತ್ತಿರುವ ಬೆಂಕಿ ಒಂದು ಕಡಿಮೆ ಅಂದ್ರೂ 50,000 ಫ್ಯಾರನೈಟ್ ಒಳಗಡೆ ಕುದಿತಾ ಇದೆ, ನೆನ್ಪಿಟ್ಕೊಳ್ಳಿ. ಭೂಮಿ ಒಳಗಡೆಯೇ ನೀವು ಆ ರೀತಿ ಮೇಲೆ ತಣ್ಣಕ್ಕೆ ಇರ್ತೀರಿ. ಒಳಗಡೆ ಅಂಥದ್ದೊಂದು ನೋವು, ಕ್ರೋಧ, ಬೆಂಕಿ, ಯುದ್ಧ, ಅದು ಒಳಗಡೆ ಗುಡುಗು ಸಿಡ್ಲಿ ಇರುತ್ತೆ. ಅದಕ್ಕೇನೋ ಹಿಂಗೆ ಕೂತಿರ್ತೀರಿ, ಹೀಗೆ ತಣ್ಣಗೆ ಕೂತಿರ್ತೀರಿ. ಅತ್ಯಂತ ದೊಡ್ಡ ಭಾರಗಳು, ಯುದ್ಧಗಳು. ಅದಕ್ಕೆ ಶನಿವಾರವಾಗಿ ಚಿತ್ತಾ ನಕ್ಷತ್ರ ಹುಟ್ಟಿದ್ದರೆ ಒನ್ ಅಂಡ್ ಒನ್ಲಿ ನಾವೇನ್ ಹೇಳ್ತೀವಿ ಗೊತ್ತಾ? ಅರಣ್ಯ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟ್, ಅಗ್ನಿಶಾಮಕ ಇಲಾಖೆ, ಗೃಹ ಇಲಾಖೆ, ಮಿಲಿಟರಿ, ಡಿಫೆನ್ಸು, ಮೈನಿಂಗು, ಇಂಥದ್ದು ಮೈನಿಂಗ್ ಇಲಾಖೆ ಬ್ಲಾಸ್ಟ್ ಅಲ್ವಾ? ಅಲ್ಲಿ 5 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಬಂಗಾರ ತರ್ಲಿಕ್ಕೆ, ಏನ್ ಸುಮ್ಮನೆ ಏನಲ್ಲ. 5 ಕಿಲೋಮೀಟರ್ ಮೇಲೆ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು 15 ಕಿಲೋಮೀಟರ್ ಆಗಿದು
ಅದ್ರ ಒಳಗಡೆ ಇನ್ನೊಂದು 5 ಕಿಲೋಮೀಟರ್ ಹೋಗ್ಬೇಕು ಒಬ್ಬ ಮನುಷ್ಯ ತಗೊಂಡ್ಬರ್ಬೇಕು ಬಂಗಾರ ಅಂದ್ರೆ. ಆ ರೀತಿ ನೀವು ಅಲ್ಲಿ ಬಲ ಬಿಡಬೇಕು, ನೆನಪಿಟ್ಟುಕೊಳ್ಳಿ. ಸುಮ್ಮನೆ ಸಂಸಾರ ಕುಟುಂಬ ಇದೆಲ್ಲ ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೋಬೇಡಿ. ಸುಮ್ಮನೆ ಅವ್ರ ಅಪವಾದ ಹಾಕಿದ್ರು ಗುರುಗಳೇ ಕುದಿತಿದ್ದೆವು, ಯು ವಿಲ್ ಬಿ ಬ್ಲಾಸ್ಟೆಡ್. ನೆನ್ಪಿಟ್ಕೊಳ್ಳಿ, 100% ಚಿತ್ತಾ ನಕ್ಷತ್ರವಾಗಿ ಶನಿವಾರ ಇದ್ರೆ ಬಿಕಾಸ್ ಆಫ್ ದ್ಯಾಟ್ ಪೈಲ್ಸ್ ಪ್ರಾಬ್ಲಮ್ ಕನ್ಫರ್ಮ್. ಓವರ್ ಹೀಟ್ ಆಗುತ್ತೆ, ಇಂಟೆಸ್ಟೈನ್, ಅಪೆಂಡಿಸ್ಸು, ಅಲ್ಸರು, ಗ್ಯಾಸ್ಟ್ರಿಕ್ಕು, ಹಾರ್ಟ್ ಅಟ್ಯಾಕು, ಕಿವಿ ನೋವು, ಮೂಗು ನೋವು, ಏನಾದ್ರೂ ಒಂದು ಆಂತರಿಕವಾಗಿ ಡ್ಯಾಮೇಜ್ ತಂದಿಟ್ಬಿಡ್ತಾನೆ. ಯಾಕಂದ್ರೆ ನೀವು ಒಳಗಡೆ ಕುದಿತಿರೋ ಲಾವಾರಸ ಜ್ವಾಲಾಮುಖಿ ಯಾವಾಗ ಸಿಡಿಯುತ್ತೋ ಗೊತ್ತಿಲ್ಲ. ಅದು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಬ್ರಹ್ಮದೇವನಿಗೆ ಗೊತ್ತು. ಅದರಿಂದ ನಿಮ್ಮ ಅಷ್ಟೂ ಒಂದು ಶಕ್ತಿಯನ್ನ ಬಲವನ್ನ ತಗೊಂಡ್ ಬಂದು ಅಂತಹಗಳ ಕಡೆ ಮಿನಿಮಮ್ ಅಡಿಗೆ ಮಾಡೋ ಭಟ್ರಾಗ್ಬೇಕು. ಬೇಜಾರೇ ಮಾಡ್ಕೋಬೇಡಿ, ಅಡಿಗೆ ಮಾಡೋ ಭಟ್ರು. ಬೆಂಕಿ ಅಲ್ವಾ, ಬೆಂಕಿಯ ಬಳಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್, ಎಲೆಕ್ಟ್ರಿಕಲ್ ಮ್ಯಾನೇಜ್ಮೆಂಟ್, ದೊಡ್ಡ ಎಲೆಕ್ಟ್ರಿಕಲ್ ಟವರ್ಸ್ ಹಾಕೋದು, ಸೋಲಾರ್ ಟವರ್ಸ್ ಹಾಕೋದು, CNG ಗಳಲ್ಲಿ ಕೆಲಸ, ಪವರ್ ಸೆಕ್ಟರ್ಗಳಲ್ಲಿ ಕೆಲಸ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ. ತಮಾಷೆ ಗೊತ್ತಾ, ಚಿತ್ತಾ ನಕ್ಷತ್ರ ದಿನ ಒಂದು ದೊಡ್ಡ ಕೆಲಸಗಳಿಗೆ ನಾವು ಕೆಲವರನ್ನ ಕಳಿಸ್ತೀವಿ. ಕೆಲವು ಕೆಲಸಗಳು ಮಾಡ್ಲಿಕ್ಕೆ ಚಿತ್ತಾ ನಕ್ಷತ್ರ ಅತ್ಯುತ್ತಮ. ಏನ್ ಹೇಳಿ ನೋಡೋಣ. ಸಾಮಾನ್ಯರು ಮಾಡಲಾರದ್ದು ಚಿತ್ತಾ ನಕ್ಷತ್ರದ ದಿನ ಮಾಡಿಸ್ತಾರೆ. ಯಾರೂ ಯೋಚನೆ ಮಾಡೋಕ್ಕಾಗಲ್ಲ. ಏನ್ ಹೇಳಿ, ಮದ್ದಾನೆಗಳನ್ನ ಹಿಡಿಯಲು, ಹುಲಿ ಸಿಂಹ ಚಿರತೆಗಳನ್ನ ಬೋನಿಗೆ ಕೆಡವಲು ಚಿತ್ತಾ ನಕ್ಷತ್ರ ಫಾರ್ ದಿ ಹಂಟಿಂಗ್ ಇಟ್ಸ್ ಅ ಬ್ಯೂಟಿಫುಲ್ ಡೇ. ಯಾರಾದ್ರೂ ಅರಣ್ಯ ಇಲಾಖೆಯವರು ಬರೆದಿಟ್ಕೊಳ್ಳಿ. ಈ ಅಂತ ಒಂದು ತೊಂದರೆ ಕೊಡ್ತಕ್ಕಂಥ ಕ್ರಿಮಿನಲ್ಸ್, ಡಾನ್ಗಳು, ಇನ್ನೊಂದು ಈ ಡ್ರಗ್ ಮಾಫಿಯಾ, ಇದೇನೇನೋ ಮಾಡಿರ್ತಾರಲ್ವಾ, ಭಯೋತ್ಪಾದಕರು, ನಿಮಗ್ ಖಂಡಿತ ಹೇಳ್ತೀನಿ, ಹೋದ್ರೆ ಅವತ್ತು ಗೆಲುವೆ. ಅವನ್ ಎಂತ ಮದ್ದಾನೆ ಆದ್ರೂ ಹೊಡೆದಾಕೊಂಡ್ ಬರ್ತೀರಿ ನೀವು. ಚಿತ್ತಾ ನಕ್ಷತ್ರ ಇಸ್ ಬ್ಯೂಟಿಫುಲ್ ಟು ಹಂಟ್ ಡೌನ್ ದೋಸ್ ಕೈಂಡ್ ಆಫ್ ಕ್ರಿಮಿನಲ್ಸ್. ಶನಿವಾರ ಆಗಿದೆ ಅಂತೂ ನಿಮ್ ಭರ್ಜರಿ ಬೇಟೆಯೇ. ಮದ್ದಾನೇನ್ ಕೆಡುವುದು ಅಂದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಸಿಂಹವನ್ನ ಹುಲಿಯನ್ನ ಪಳಗಿಸೋದು, ಅವುಗಳನ್ನ ಎಳೆದು ಹಾಕೊಂಡು ಬರೋದು ಅಂದ್ರೆ ದಟ್ ಇಸ್ ವಾಟ್ ದ ಬ್ಯೂಟಿ ಆಫ್ ಚಿತ್ತ. ಇದು ದಯಮಾಡಿ ಇಂಥವುಗಳೆಲ್ಲ ಬರೆದಿಟ್ಕೊಳ್ಳಿ. ನಿಮ್ಗೆ ಗೊತ್ತಿರೋರೇ ಇರ್ತಾರೆ, ಸ್ನೇಹಿತರು, ಆತ್ಮೀಯರು, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಅಂಥವ್ರಿಗೆ ಈ ಮಾಹಿತಿ ಹಂಚ್ಕೊಳ್ಳಿ. ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಕೆಲವೊಂದು ಸಮಯ ನಮ್ಮ ಶಕ್ತಿ, ಅಗೋಚರವಾಗಿರೋ ಶಕ್ತಿ ಅಂತ ಜಾಗದಲ್ಲೇ ಇಲಿನೆಲ್ಲ ಹಿಡ್ಕೊಳ್ಳಿಕ್ಕೆ, ಪಿಕ್ ಪ್ಯಾಕೆಟ್ರನ್ನೆಲ್ಲ ಹಿಡಿಲಿಕ್ಕೆ ಹೋಗ್ಬಾರ್ದು. ನಮ್ ಬಲ ಹೋದ್ರೆ ಇಂಥದಕ್ಕೆ ಹೋಗ್ಬೇಕು. ಅದು ಈ ತಾಕತ್ತು. ಚಿತ್ತ ಅಂದ್ರೆ ಅದೇ. ಯಾಂತ ಶಕ್ತಿ ಇದ್ರು ನಿಮ್ಮ ಚಿತ್ತ ಶಕ್ತಿ ಅಷ್ಟು ಪ್ರಭಂಜನ. ಚಿತ್ತಂ ಮನಂ ಧೈರ್ಯಂ ಎಲ್ಲ ದೇಹಂ ಅನ್ನತಕ್ಕಂಥ ಒಂದು ಬಲ. ಒಳ್ಳೇದಾಗ್ಲಿ. ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ ಶನಿವಾರ ಹುಟ್ಟಿದವರ ಶಕ್ತಿ ಸಾಮರ್ಥ್ಯ ದಯಮಾಡಿ ಹೇಳಿರ್ತಾನೆ. ಸಿವಿಲ್ ಇಂಜಿನಿಯರಿಂಗ್, ಸ್ಪೋರ್ಟ್ಸು,
ಈ ಒಂದು ಅಗ್ರಿಕಲ್ಚರು, ಅರಣ್ಯ ಇಲಾಖೆ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಎಂಥವುಗಳಿಗೆ ಸದ್ಬಳಕೆ ಮಾಡ್ಕೊಳ್ಳಿ. ಚಿತ್ತಾ ನಕ್ಷತ್ರ ಆಗಿ ಹುಟ್ಟಿದ್ರೆ, ಶನಿವಾರ ಹುಟ್ಟಿದ್ರೆ, ಯು ಆರ್ ಅನ್ಬೀಟಬಲ್. ನೆನಪಿಟ್ಟುಕೊಳ್ಳಿ, ನಮ್ಮನ್ನ ಸೋಲ್ಸೋ ಗಂಡೆದೆಯ ವ್ಯಕ್ತಿ ಇಲ್ಲ. ಯಾಕೆ ಅಂದ್ರೆ ನಿಮ್ಗೆ ಸೋಲಿನ ಪರಿಚಯವೇ ಇರಲ್ಲ. ನಿಮ್ಗದು ಸೋಲಲ್ಲ, ಅನುಭವ ಅನ್ಕೋತೀರಿ. ನಾವಾದ್ರೆ ಒಂದ್ ಏಟು ಬಿದ್ರೆ ಅಯ್ಯೋಯಪ್ಪ ಅನ್ಬಿಡ್ತೀವಿ ನಾವು. ಒಂದ್ ಸಣ್ಣ ಏಟ್ ಬಿಡ ಅಮ್ಮ ಅಪ್ಪ ನಮ್ಗೆ ಹಬ್ಬ ಆಗ್ಬಿಡ್ತು ಅಂತ ನಿಮಗದು ಏನೂ ಅನ್ಸೋಲ್ಲ. ಅಂಥದ್ದೊಂದು ಮಹತ್ ಶಕ್ತಿ ಚಿತ್ತಾ ಲಗ್ನ. ಕೆಲವ್ರದ್ದು ಜಾತಕ ನೋಡೋಕ್ ತುಲಾ ಲಗ್ನ ಅಂತಾರೆ, ಇಲ್ಲ ಕನ್ಯಾ ಲಗ್ನ ಅಂತಾರೆ. ಅಲ್ಲೇನಾದ್ರೂ ಚಿತ್ತಾ ಲಗ್ನವಾಗಿ ನಿಂತಿದ್ದರೆ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡೋಗಿ ನಿಲ್ಸೋದು. ಅದಕ್ಕೆ ಜಾತಕ ಪರಾಮರ್ಶೆ ಮಾಡಿಸೋದು. ಈಗ ಯಾವ ಲಗ್ನ, ಉತ್ತರ ಲಗ್ನದಲ್ಲಿ ಹುಟ್ಟಿದೀಯಾ ಅದನ್ನ ನೋಡ್ತೇವೆ. ಗುರು ಲಗ್ನದಲ್ಲಿ ಹುಟ್ಟಿದೀಯಾ, ತುಲಾ ಲಗ್ನವೇ, ಬಟ್ ಅಲ್ಲೊಂದು ಗುರು ಲಗ್ನದಲ್ಲಿ ಹುಟ್ಬಿಟ್ಟಿರ್ತಾರೆ. ಕನ್ಯಾ ಲಗ್ನವೇ, ಆದರೆ ಚಂದ್ರ ಲಗ್ನದಲ್ಲಿ ಹುಟ್ಬಿಟ್ಟಿರ್ತಾರೆ. ಆಗ ಲೆಕ್ಕಾಚಾರ ನೋಡ್ತಾರೆ. ರಾಂಗ್ ಆಗ್ತು ಚಿತ್ತಾ ನಕ್ಷತ್ರ ಸರ್. ಚಿತ್ತಾ ನಕ್ಷತ್ರ ಇಟ್ ಇಸ್ ದೇರ್. ಲಗ್ನ ಅನ್ನೋದು ಕೂಡ ಮುಖ್ಯ. ಇವುಗಳನ್ನ ಒಳ್ಳೆ ವೈದಿಕರ ಹತ್ರ ಚೆಕಪ್ ಮಾಡಿಸಿ, ಆಯ್ತಾ? ತಿಳ್ಕೊಳ್ಳಿ ನಿಮ್ಮ ಶಕ್ತಿಯನ್ನ, ನಿಮ್ಮ ಬಲವನ್ನ. ಎಲ್ಲೋ ಇರ್ಬೇಕಾದವ್ರು ಇನ್ನೊಂದು ಜಾಗದಲ್ಲಿದ್ರೆ ತಪಿಸ್ತಾ ಬೇಯ್ತಾ ಕುತ್ಕೋಬಿಡ್ತೀರಿ ಮಕ್ಕಳೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಕೆಲವು ಅಕ್ಷರಗಳ ಜೋಡಣೆಯಲ್ಲಿ ಒಂದು ಮಾಂತ್ರಿಕತೆ ಇದೆ. ಸ್ನೇಹಿತರಾಗ್ಲಿಕ್ಕೆ, ಪಾರ್ಟ್ನರ್ ಆಗ್ಲಿಕ್ಕೆ, ಫ್ರೆಂಡ್ಸ್ ಆಗ್ಲಿಕ್ಕೆ, ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಭಗವಂತನ ಸೃಷ್ಟಿ. ಎಲ್ರಿಗೂ ಸಿಗೋಲ್ಲ ಒಳ್ಳೆ ಸಂಗಾತಿ, ಒಳ್ಳೆ ಗೆಳತಿ, ಗೆಳೆಯ, ಒಳ್ಳೆ ಪಾರ್ಟ್ನರ್. ಅದು ಸಿಗ್ಬೇಕು ಅಂದ್ರೆ ಯೋಗ ಮಕ್ಕಳನ್ನ. ಅದೇ ಹೇಳದ್ನಲ್ಲ, ಪೂಜೆಗೆ ತಕ್ಕಂತೆ ಪುಣ್ಯಾತಗಿತ್ತಿ. ಪುಣ್ಯಾತ್ಮ. ಪೂಜೆಗೆ ತಕ್ಕಂತೆ ಏನೋ ಪೂಜೆ ಮಾಡಿರ್ತೀವಿ, ಏನೋ ಒಂದು. ಏನೋ ಮೊನ್ನೆ ಹುಣ್ಣಿಮೆ ಎಲ್ಲೂ ಹೋಗಲ್ಲ, ಕಾರ್ಯಕ್ರಮ ಇತ್ತು ನನಗೆ, ಹುಣ್ಣಿಮೆ ಬೇಡ ಅಂತ ಉಳ್ಕೊಬಿಟ್ಟಿದೆ. ಏನೋ ಬಾಯಿ ಜಾರಿ ಮಾತಿಂಗ್ ಬಂದಿದೆ, ಮುಚ್ಚಿಬಿಟ್ರು. ಇದೇನಿದು? ಯಾವಾಗಂದ್ರೆ ಏನೇನೋ ಮಾತಾಡ್ತೀರಿ, ಸುಮ್ನಿರಿ, ಅಂಥದ್ದೆಲ್ಲ ಯೋಚನೆ ಮಾಡಬೇಡಿ ಅನ್ನತಕ್ಕಂಥದ್ದು. ಏನೂ ಆಗಲ್ಲ, ಕೆಟ್ಟದೇನೋ ಇಲ್ಲಪ್ಪ ಹಾಗಂತ ಅನ್ನೋ ಒಂದು ಮಾತು. ಪೂಜೆ ಜಾಸ್ತಿ ಮಾಡಿದ್ದೀನಿ ಸ್ವಾಮಿ ನಾನು ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲ, ನೆನಪಿಟ್ಟುಕೊಳ್ಳಿ. ಈ ಬಟ್ಟೆ, ಈ ಗತ್ತು, ಈ ಹೆಸರು, ಈ ವಿದ್ಯೆ, ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ, ಅಯ್ಯೋ ಪರಮ ಭಾಗವತೋತ್ತಮರ ದರ್ಶನ, ಗುರು ದರ್ಶನ, ಋಷಿ ದರ್ಶನ, ಒಂದಾ ಎರಡ, ಇದೆಲ್ಲ ಈ ಜನ್ಮದಲ್ಲವೇ ಅಲ್ಲ. ಯಾವುದೋ ಹಿಂದಿನ ಜನ್ಮದ ಕರ್ಮ ಸಂಬಂಧ ನನಗೆ ಇಂಥದ್ದೊಂದು ಭಾವ ಕೊಟ್ಟಿದೆ. ಅದನ್ನೇ ಭಗವಂತನಿಗೆ ಸದಾ ಪ್ರಾರ್ಥನೆ ಸಲ್ಲಿಸ್ಬೇಕಾದ್ರೆ, ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ತಾತ ಅಂತಲೇ ಪ್ರಾರ್ಥನೆ ಮಾಡೋದು. ಸೂರ್ಯ ಎಲ್ಲರಿಗಿಂತ ದೊಡ್ಡ ತಾತ. ನಿಮಗೆ ಯಾರಿಗಾದ್ರೂ ಗೊತ್ತಿದೆಯಾ? ಸೂರ್ಯನಿಗೆ ತಾತ ಅಂದ್ರೆ ತುಂಬಾ ಖುಷಿ ಪಡ್ತಾನೆ. ತಾತ, ನನ್ನ ಅಪ್ಪನಿಗೆ 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 ಆತ ನನ್ನ ತಾತ ಅಂತ. ತಾತ, ನಾನು ಏನ್ ಪುಣ್ಯ ಮಾಡಿದ್ನೋ ಇಂಥದ್ದೊಂದು ಸೇವೆ ಈ ಜನ್ಮದಲ್ಲಿ, ನಾನೇನೂ ಗೊತ್ತಿಲ್ಲ ಅನ್ನತಕ್ಕಂಥದ್ದು. ಸೊ ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್ಸ್ ಆಫ್ ಸಮ್. ಕೆಲವು ಕಾಂಬಿನೇಷನ್ಸ್ ಅನ್ನ ತಂದಿಟ್ಟಿರ್ತಾನೆ. ನನ್ನ ಅನುಭವದ ಸಾರಥ್ಯದಲ್ಲಿ ಹೇಳ್ತಾನೆ. ಕಡಿಮೆ ಒಂದು ಈ 30-35 ವರ್ಷಗಳ ಈ ಅನುಭವದಲ್ಲಿ ನಿಮ್ಮ ಅಕ್ಷರ ಆರಿಂದ ಶುರುವಾಗಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಎಸ್ ಇಂದ ಶುರುವಾಗಿದೆ ಅಂತ ಇಟ್ಕೊಳ್ಳಿ. ಸಾವಿತ್ರಿ ಅಂತ ಇಟ್ಕೊಳ್ಳೋಣ, ಸುಧಾ ಅಂತ ಇಟ್ಕೊಳ್ಳೋಣ, ಸುಮತಿ ಅಂತ ಇಟ್ಕೊಳ್ಳೋಣ, ಸುಮ ಅಂತ ಇಟ್ಕೊಳ್ಳೋಣ, ಸುಧಾಕರ್ ಅಂತ ಇಟ್ಕೊಳ್ಳೋಣ, ಸುನಂದ ಅಂತ ಇಟ್ಕೊಳ್ಳೋಣ, ಸುರೇಶ್ ಅಂತ ಇಟ್ಕೊಳ್ಳೋಣ. ಆಯ್ತಾ? ಎಸ್ ಇಂದ ಶುರುವಾಗಿದೆ, ಶಂಕರ ಅಂತ ಹೆಸರಿಟ್ಕೊಳ್ಳೋಣ. ಆಯ್ತು? ಇಲ್ಲ ಶೋಭಾ ಅಂತಾನೆ ಹೆಸರಿಟ್ಕೊಳ್ಳೋಣ. ನಿಮ್ಮ ಒಂದು ಸಂಗಾತಿಯ ಅಕ್ಷರ ಬಂದು ಈ ಮಾಲಿಕೆಯಲ್ಲಿದೆ. ಇಟ್ಸ್ ಒನ್ ಆಫ್ ದ ಗುಡ್ ಮ್ಯಾಚ್. ಗುಡ್. ನಾನು ತುಂಬಾ ಜನ ನೋಡಿದೆ, 100ರಲ್ಲಿ ಅಲ್ಲ 1000 ಜನ ಇದ್ದಾರೆ ಅಂದ್ರೆ ಅದರಲ್ಲಿ 990 ಅಂತಲೇ ಹೇಳ್ತಾನೆ. 990. ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್. 6 ಅಕ್ಷರ. ಹೌದು, ರಾಧಾ, ರಾಧಿಕಾ, ರವಿ,
ರಂಗಣ್ಣ, ರಮೇಶು, ರಾಜೇಶು, ರಜನೀಶು, ಈ 6 ಅಕ್ಷರದವರು ಎಸ್ ಜೊತೆ, ಇಲ್ಲ ಎಸ್ ಅಕ್ಷರದವರು 6 ಜೊತೆ ಕೂಡಿದ್ರೆ ದರ್ ಇಸ್ ಅ ಮ್ಯಾಜಿಕಲ್. ಹಾಲು ಜೇನಂತರ, ಹಾಲು ನೀರಿನಂತರ ಆದ್ರೂ ಮಿನಿಮಮ್ ಇಟ್ಕೊಳ್ಳಿ, ಕಾಣಿಸೋದೇ ಇಲ್ಲ. ಹಾಲು ಜೇನು, ಇಲ್ಲ ಹಾಲು ಒಳಗಡೆ ಸಕ್ಕರೆ, ಸಕ್ಕರೆ ಒಳಗಡೆ ಹಾಲು, ಅಂಥದ್ದೊಂದು ಬ್ಯೂಟಿ ಈ ಅಕ್ಷರಗಳಲ್ಲಿ ಇರುತ್ತೆ. ವೆನ್ ಯು ಆರ್ ಚೂಸಿಂಗ್. ಬೇರೆ ಏನೋ ಚೂಸ್ ಆಗ್ಬಿಟ್ಟಿದೆ ಗುರುಗಳೇ. ಕೆಲವರಿಗೆ ಕರ್ಮ ಸಂಬಂಧ, ನಾ ಹೇಳ್ತೇನಲ್ವಾ, ಪೂಜೆಗೆ ತಕ್ಕಂತೆ ಪತ್ನಿ, ಪತಿ, ಇಷ್ಟೆಲ್ಲಾ ನೋಡಿ ಆದ್ರೂ ಕೂಡ ನಿಮ್ ಜಾತಕ ಕೊಲ್ದು ಬಂದಿರ್ಬೇಕು. ನಿಜ ಹೇಳ್ಬೇಕಂದ್ರೆ ಅಲ್ಲಿ ನೋಡಿ, ರಾಮಚಂದ್ರ ಪ್ರಭು 6, ಸೀತಮ್ಮ ಎಸ್ಸೆ, ಅವಿನಾವ ಭಾವ, ಒಂದು ಪ್ರೀತಿ. ಇಬ್ಬರಿಗೂ ಅಂಥದ್ದೊಂದು ಗೌರವ ಇತ್ತು. ಇಬ್ಬರಿಗೂ ಜೊತೆಲಿದ್ರೋ ಇಲ್ವೋ ಅದು ಕರ್ಮ ಸಂಬಂಧ. ಇದ್ರಲ್ವಾ 14 ವರ್ಷ ಜೊತೆಲಿದ್ರು, ಅದಕ್ಕೆ ಮೊದಲು 4 ವರ್ಷ ಜೊತೆಲಿದ್ರು, ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದ್ರು 18 ವರ್ಷಗಳ ಗೃಹಸ್ಥ ಜೀವನ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಪುಟ್ಟ ಮಕ್ಕಳು ಮದುವೆ ಆದಾಗ ರಾಮಚಂದ್ರ ಪ್ರಭುವಿಗೆ ಒಂದು 16 ವರ್ಷ ಕೂಡ ತುಂಬಿರ್ಲಿಲ್ಲ. ಹೆಚ್ಚು ಕಡಿಮೆ 24ನೇ ವಯಸ್ಸಿಗೆ ಆ ಪುಣ್ಯಾತ್ಮ ವನವಾಸಕ್ಕೆ ಹೋಗಿದ್ದು ಅನ್ನತಕ್ಕಂಥದ್ದು. ಹೆಚ್ಚು ಕಡಿಮೆ 24, ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಹೆಚ್ಚು ಕಡಿಮೆ 8 ವರ್ಷ ಬಂದು ಹೋಗೋದು ಇನ್ನೊಂದು ಇರುತ್ತೆ. ಮದುವೆ 16, ಆಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಆಕೆಗೆ ರಾಜನೀತಿ, ಇನ್ನೊಂದು, ಯಾಕಂದ್ರೆ ಮುಂದಕ್ಕೆ ಮಹಾರಾಣಿ ಆಗ್ಬೇಕಾದವಳಲ್ವಾ. ಸೊ ಮಕ್ಕಳನ್ನ ಆಗಲೇ ನೋಡಿ ಒಂದು ನಿಯಮ ಇಡ್ತಿದ್ರು. ರಾಮನಿಗೂ ಕೂಡ ಒಂದು 23-24 ಆದ ಮೇಲೆ ಯುವರಾಜ ಪುಟ್ಟ, ಮಹಾರಾಜ ಪಟ್ಟ ಕಟ್ಟುವಾಗ ಅಲ್ಲಿ ನಡೆದಿತ್ತು. ನನಗ್ ಸಾಕು, ನಾನು ರಿಟೈರ್ಮೆಂಟ್ ತಗೋತೇನೆ, ರಾಮರಿಗೆ ಪಟ್ಟ ಕಟ್ತೇನೆ ಅಂತ. ಜೊತೆಲಿ ಇದ್ರು ಮಕ್ಳೆ. ಅಲ್ಲೊಂದು 8-10 ವರ್ಷ, ಆ ನಂತರ ಒಂದು 14 ವರ್ಷ ಕಾಡಲ್ಲಿ ಇದ್ರು. ಬಂದ ಮೇಲೆ 1 ವರ್ಷ, ಆಮೇಲೆ ಇನ್ನೊಂದು 16 ವರ್ಷ. ಆದರೂ ಅಲ್ಲೊಂದು ಅವ್ಯಕ್ತ ಭಗವಂತನ ಪ್ರೀತಿ, RS. ನೀವೆಲ್ಲಿಯೂ ನೋಡಿ ಸೀತಮ್ಮ, ಎಲ್ಲಿಯೂ ನೋಡಿ ರಾಮಯ್ಯ, ಅಂಥದೊಂದು ಬೆಸ್ಟ್ ಕಾಂಬಿನೇಷನ್ ಆಗತಕ್ಕಂಥದ್ದು. ಪೂರ್ವ ಜನ್ಮದ ಫಲ. ರಾಮರನ್ನ ಪಡೆಯಲಿಕ್ಕೆ ಸೀತಮ್ಮನನ್ನು ಪಡೆಯಲಿಕ್ಕೆ ರಾಮರೂ ಕೂಡ. ಅಂಥದೊಂದು ಮ್ಯಾಜಿಕಲ್ ಮೂಮೆಂಟ್ ಈ 2 ಅಕ್ಷರಗಳ ಜೋಡಣೆಯಲ್ಲಿ ಇರುತ್ತೆ. ಹೌದೋ ಅಲ್ವೋ, ನಿಜನೋ ಅಲ್ವೋ, ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ, ನಿಮ್ಮ ಮೆಸೇಜ್ಗಳಿಗೆ, ಹಾಗೂ ನಮ್ಮ ಕಮ್ಯುನಿಟಿಗೂ ಕೂಡ ಕಾಯ್ತಿರ್ತೇನೆ ಅಂತ ಹೇಳ್ತಾ, ಚಿತ್ತಾ ನಕ್ಷತ್ರ, ಚಂದ್ರ ಕುಜನ ನಕ್ಷತ್ರದಲ್ಲಿದ್ದಾನೆ. ಕುಜ ಕೂಡ ಚಂದ್ರ. ಸೊ ಅಲ್ಲಿಗೆ ಶಶಿಮಂಗಳ ಯೋಗ, ಒಂದು ರೀತಿ ದಂಡನಾಯಕರಿಗೆ ಒಳ್ಳೇದು. ಅಡ್ಮಿನಿಸ್ಟ್ರೇಷನ್ ಪವರ್ ಅಲ್ಲಿ ಇರತಕ್ಕಂಥ ಮೇಷರಾಶಿಯವರಿಗೆ ಅಡ್ಮಿನಿಸ್ಟ್ರೇಷನ್. ಎಸ್, ನೀವು ಅಲ್ಲೊಂದು ಸೂಪರ್ವೈಸರ್ ಆಗಿದ್ದೀರಿ ಅಂದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ನೀವೇ ಯಜಮಾನರು. ದಟ್ ಇಸ್ ಫೈನ್. ಆ ರೀತಿಯೇ ಫೀಲ್ ಮಾಡ್ಕೊಂಡು ಮಾಡ್ಬೇಕು. ನಾನೊಬ್ಬ ಯಜಮಾನ, ನನ್ನ ಕೆಲಸಕ್ಕೆ ನಾನು ಯಜಮಾನನಾಗಿದ್ರೆ ಯಾವ ತರ ಮಾಡ್ತೇನೆ, ಅದೇ ನಮ್ಮನ್ನ ಕಾಪಾಡೋದು. ಇನ್ನೇಗೋ ಯೋಚನೆ ಮಾಡಿದ್ರೆ ಡಸಂಟ್ ವರ್ಕ್ಸ್ ಔಟ್. ಇದು ಮೇಷರಾಶಿಗೆ ಇವತ್ತಂತ ಒಂದು ಅದ್ಭುತವಾದಂಥ ದಿನ, ವಿಜಯ ಯಾತ್ರೆ. ವೃಷಭ ರಾಶಿ, ನೀವು ಯುದ್ಧ ಪ್ರಿಯರಲ್ಲ, ತಂತ್ರರು. ಯುದ್ಧ ಯಾವಾಗ್ಲೂ ಒಂದ್ಸಲಿ ಮಾಡ್ಬೇಕು, ದಿನ ಯುದ್ಧ ಮಾಡೋದು ಶುದ್ಧವಲ್ಲ. ಇವತ್ತೇನಕ್ಕೂ ಯುದ್ಧಕ್ಕೆ ಹೋಗ್ಬಿಡ್ತೀರಿ, ಬಡಿಸ್ಕೊಬಿಡ್ತೀರಿ, ಜಾಗ್ರತೆ ಬೇಡ. ಯುದ್ಧ ಮಾಡೋದಕ್ಕೆ ಸೇನಾಪತಿ ಇರ್ಬೇಕು. ವೃಷಭ ರಾಶಿಯವರು ಯುದ್ಧ ಮಾಡಲು ಒಪ್ಪತಕ್ಕಂಥದ್ದಲ್ಲ. ನೀವೇನೇ ಹೇಳಿ ಆಗೋಲ್ಲ, ಸೋತೋಗ್ತೀರಿ ನೀವು. ಖಂಡಿತ ಸೋತೋಗ್ಬಿಡ್ತೀರಿ, ಇಲ್ಲ ಬೇರೆ ಏನೇನೋ ಕಳ್ಕೊಬಿಡ್ತೀರಿ. ಕಳ್ಕೋಬೇಕಾ ಇವತ್ತು ಯುದ್ಧ ಮಾಡಿ, ಕಳ್ಕೋಬಾರ್ದ ಸುಮ್ಮನಿರಿ. ಇವತ್ತು ಎಷ್ಟು ಸುಮ್ಮನೆ ಇರ್ತೀರೋ, ಶಾಂತವಾಗಿರ್ತೀರೋ, ಅಷ್ಟು ಗೆಲುವು ನಿಮ್ಮದು. ಇನ್ನು ಮಿಥುನ ರಾಶಿ, ನೀವು ಅಷ್ಟೇ. ಬುದ್ಧಿವಂತರು ಬಲಾನ್ ನೋಡಲ್ಲ, ಬಲವಂತರು ಬುದ್ಧಿನ ನೋಡಲ್ಲ. ಸೊ ಎರಡಕ್ಕೂ ಆಗೋಲ್ಲ. ಸೊ ಎರಡರ ಮಧ್ಯದಲ್ಲಿ ನಲಗ್ ಬಿಡುತ್ತೀರಿ. ಇದೇನೋ ಇದು ಹೆಂಗೋ ಇದು ಅನ್ನತಕ್ಕಂಥದ್ದು. ಅದಾಗೆ ಸುಮ್ಮನೆ ಎದ್ದು ಬಿಡಬೇಕು. ಚಾಣಕ್ಯರೆಂದೂ ಯುದ್ಧ ಮಾಡಲು ಹೋಗಲಿಲ್ಲ, ನೆನಪಲ್ಲಿಟ್ಕೊಳ್ಳಿ.
ಚಾಣಕ್ಯರು ಯುದ್ಧ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಯುದ್ಧ ಮಾಡ್ಲಿಕ್ಕೆ ತಯಾರು ಮಾಡ್ತಿದ್ರು. ನೀವು ಅಂತಹ ಕೆಲಸ ಕಾರ್ಯ, ಪ್ಲಾನಿಂಗ್, ಪ್ರೊಜೆಕ್ಷನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಥವುಗಳಲ್ಲಿದ್ದೀರಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಬ್ಯೂಟಿಫುಲ್ ಡೇ. ಕರ್ಕಾಟಕ ರಾಶಿ ಸಕ್ಸಸ್ಫುಲ್ ಡೇ. ಚಂದ್ರ 3ನೇ ಮನೆಯಲ್ಲಿ ಕುಜನ್ ಸಾರದಲ್ಲಿದ್ದು, ಕುಜ ಕೇಂದ್ರದಲ್ಲಿ ಉಚ್ಚಂಗತವಾಗಿರೋದನ್ನ ಭೂಮಿ, ಮನೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ವೆಹಿಕಲ್ ಡಿಪಾರ್ಟ್ಮೆಂಟು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಯಾವುದಾದರೂ ಸರಿ ತುಂಬಾ ಶಕ್ತಿಯುತವಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದಂಥ ದಿನವಾಗಿರುತ್ತೆ. ಇನ್ನು ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ. ಅಡ್ಮಿನಿಸ್ಟ್ರೇಷನ್ ಲೈನ್ ಅಲ್ಲಿ ಇದ್ದೀರಿ, ಸರ್ಕಾರಿ ಸಂಬಂಧಿತ ಕೆಲಸ, ಸ್ವಂತ ಕನ್ಸಲ್ಟೆನ್ಸಿ, ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಪ್ಲೇಸ್ಮೆಂಟ್ ಏಜೆನ್ಸಿ, ಹೌಸ್ ಕೀಪಿಂಗ್ ಏಜೆನ್ಸಿ, ಮಿನಿಮಮ್ 4 ಗಾಡಿಗಳು ಇಟ್ಕೊಂಡಿದ್ದೀರಾ, ಡ್ರೈವರ್ಸ್ ಇಟ್ಕೊಂಡಿದ್ದೀರಾ, ಟ್ರಾವೆಲ್ಸ್ ನಡೆಸ್ತಿದ್ದೀರಾ, ಲೇಬರ್ ಮ್ಯಾನೇಜ್ಮೆಂಟ್ ನಡೆಸ್ತಿದ್ದೀರಾ, ಬಿಲ್ಡಿಂಗ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ನಡೆಸ್ತಿದ್ದೀರಾ. ಬ್ಯೂಟಿಫುಲ್ ಡೇ. ಕನ್ಯಾ ರಾಶಿ ಆರ್ಕಿಟೆಕ್ಚರ್, ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಗವರ್ಮೆಂಟ್ ಪ್ರಾಜೆಕ್ಟ್ಗಳ ಇಂಜಿನಿಯರ್, ರಸ್ತೆ ಕಾಮಗಾರಿ, ಈ ಒಂದು ದೊಡ್ಡ ವಾಹನಗಳು, ಟ್ರಕ್ಕುಗಳು ನಿಭಾಯಿಸ್ತಕ್ಕಂಥದ್ದು, ಸೂಪರ್ವೈಸ್ ಮಾಡೋದು, ಬಸ್ಸುಗಳು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಟೆಕ್ನಿಷಿಯನ್ ಆಗಿದ್ದೀರಿ, ಮೆಕ್ಯಾನಿಕ್ ಆಗಿದ್ದೀರಿ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಶಿಪ್ ಯಾರ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ. ಫ್ಯಾಂಟಾಸ್ಟಿಕ್ ಡೇ. ತುಲಾ ರಾಶಿ, ನಿಮಗೂ ವೃತ್ತಿಲಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಟೆನ್ಷನ್ ಮಾಡಿಸ್ತಾರೆ. ಚಂದ್ರ 12ನೇ ಮನೆ ಕುಜನ್ ಸಾರದಲ್ಲಿರೋದ್ರಿಂದ ಅಲ್ಲೆಲ್ಲೋ ಒಂದು ಎಸ್ಪೆಷಲಿ ತುಂಬಾ ಭಾರ, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಬೆಂಕಿ ಇಲಾಖೆ, ಸರ್ಪಗಳು, ಈ ಒಂದು ದೊಡ್ಡ ಮದ್ದಾನೆಗಳು ಹಿಡಿಯುವಂಥದ್ದು, ದೊಡ್ಡ ಕ್ರಿಮಿನಲ್ಸ್ ಗಳನ್ನ ಹಿಡಿತಕ್ಕಂಥ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿದ್ದೀರಿ. ಸೊ ಅಲ್ಲೊಂದು ಸಣ್ಣ ಪುಟ್ಟ ಒಂದು ಟೆನ್ಷನ್ಸ್, ಆ ಕೆಲಸಗಳೇ ಹಾಗೆ ಅಲ್ವಾ ಮಕ್ಕಳೇ. ದೊಡ್ಡ ಕ್ರಿಮಿನಲ್ಸ್ ಅನ್ನ ಹಿಡಿಲಿಕ್ಕೆ ಹೋದ್ರೆ ಅವ್ನು ಸುಮ್ನೆ ಇರ್ತಾನ, ನಮ್ಮ ಮೇಲೆನೆ ಬರ್ತಾನೆ ಅವನು. ನಮಗೆ ಪಾಪ ಪೊಲೀಸ್ ಅವ್ರನ್ನ ನೋಡಿ ಮೊನ್ನೆ ಯಾರೋ ಹೇಳೇ ಬಿಟ್ಟಿದ್ದಾನೆ, ಎಲ್ಲೋ ನೂಡಲ್ಸ್ ಮಾರ್ಕೊಂಡಿರೋನಾದ್ರೂ ನೆಮ್ಮದಿಯಾಗಿದ್ದಾನೆ. ನಮ್ ಬದುಕು 24 ಗಂಟೆ. ನಿಜವೇ, 24 ಗಂಟೆ ಆನ್ ಡ್ಯೂಟಿಯ ಗೌರ್ಮೆಂಟ್ ಜಾಬ್ ಆದ್ಮೇಲೆ ಬೈಸಿ ತಗೊಂಡು ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಬೈಬಾರ್ದು ಮಕ್ಕಳೇ. ಈಗ ನನಗೂ ಕೂಡ ತಪ್ಪು ತಿಳ್ಕೊಬೇಡಿ, ತುಂಬಾ ಒಂದು ಹೆಂಗ್ ಕೇಳ್ತಾರೆ ಗೊತ್ತಾ, ಗುರುಗಳೇ ನಮ್ಮ ಮಗಳು ಮಂಗಳವಾರ ಆಗಿದ್ದಾಳೆ, ಈ ತರ ಏನೋ ಇದು ಅಂತ ತಲೆ ಕೆಟ್ಟೋಗುತ್ತೆ. ಗುರುಗಳೇ ಏನೇನೋ ವಿಚಿತ್ರವಾದಂಥದ್ದೆಲ್ಲ ಕೇಳ್ತಾರೆ. ರಾಜ್ಯ ಆಳ್ತೀನಾ, ನಾನು ಅಡ್ಮಿನಿಸ್ಟ್ರೇಟರ್ ಆಗ್ತೀನಾ, ದೊರೆ ಆಗ್ತೀನಾ, ನಾನು ಅಟ್ಲೀಸ್ಟ್ ಮಂತ್ರಿ ಆಗ್ತೀನಾ, ಇಲ್ಲ ವ್ಯವಹಾರಸ್ಥನ ಆಗ್ತೀನಾ, ಇದನ್ನ ಕೇಳೋದೇ ಇಲ್ಲ. ಸೀರೆ ಹರಿದೋಗ್ಬಿಟ್ಟಿದೆ ಗುರುಗಳೇ, ಈ ದಿನ ಇದೇನಾದ್ರೂ ಅಪಶಕುನವ. ನಿತ್ಯ ಮಾಯ ಇಂಥದ್ದು ಕೇಳ್ತಾರೆ. ಇಲ್ಲಿ ಮಚ್ಚೆ ಇದೆ, ಮನುಷ್ಯ ಅಂದ್ಮೇಲೆ ಮಚ್ಚೆ ಇಲ್ಲದೇ ಇಲ್ಲ. ಇದೆಲ್ಲ ಏನೇನೋ ಅಂತಾರೆ ಈ ಎಳೆ ಮಕ್ಕಳು, LKG ಮಕ್ಕಳು. ಅವಾಗ ಅನ್ಸುತ್ತೆ ಏನೋ ಇದು. ನಾನ್ ನೋಡ್ದ ಅಂದ್ರೆ ಈ ಪ್ರೊಫೆಸರ್ಗಳ ಜೊತೆ ಕೂತ್ಕೊಂಡು ಮಾತುಕತೆ ಚಿಂತನೆ ಮಾಡಿ ಬಂದಿರ್ತೀನಿ. ತುಂಬಾ ದೊಡ್ಡ ಪ್ರೊಫೆಸರ್ಗಳು ಅವ್ರು. ನಾನೇ ಅವ್ರ ಮುಂದ್ಗಡೆ LKG. ಅವ್ರಗಳ ಜೊತೆಲಿ ಭೇಟಿ ಮಾಡಿ ಬಂದಿರೋನ್ಗೆ ಸಡನ್ ಆಗಿ ಇವ್ರಗಳ ಜೊತೆಲಿ ಕುಳಿತಾಗ ಇವ್ರು ಕೇಳೋ ಪ್ರಶ್ನೆಗಳು ಇನ್ನೊಂದು ನನ್ಗೆ ಹೇಗೇಗೋ ಆಡಿಸ್ಬಿಟ್ಟಿರುತ್ತೆ. ನಕಸಿಕ ಅಂತ ಅಪ್ಪಪ್ಪ ಅನ್ಸ್ಬಿಟ್ಟಿರುತ್ತೆ. ಹಾಗ ಅನ್ಕೊಳ್ಳೋದು ಮಕ್ಕಳು ಅವ್ರು ಕೇಳೋದಕ್ಕೆ ಅಧಿಕಾರ ಇದೆ. ದೇ ಆರ್ ಕೇಮ್ ಟು. ಸೊ ಅವ್ರನ್ನ ಸಮಾಧಾನ ಮಾಡ್ತಾ, ಅಲ್ಲೊಂದ್ ಸಣ್ಣದಾಗ ಗದರ್ತಾ, ನಾನು ತಲೆ ಬಾಗ್ತಾ, ಕ್ಷಮಿಸಿ ಅಂತ ಹೇಳ್ತಾ ನೋಡಿರೋದ್ರಿಂದ ಇರ್ಲಿ ಬಿಡು ಅಂತ. ಇದೊಂದಾಗುತ್ತೆ, ತಾಳಮೇಳ ತಪ್ಪತಕ್ಕಂಥದ್ದಾಗುತ್ತೆ ಕೆಲವೊಂದ್ಸಲ. ಸೊ ಈ ಸ್ಥಾನವೇ ಹಾಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪುಟ್ಟ ಮಕ್ಕಳನ್ನು ನೋಡ್ತೇವೆ, ತುಂಬಾ ದಡ್ಡರನ್ನು ನೋಡ್ತೇವೆ, ಪೆದ್ದರನ್ನು ನೋಡ್ತೇವೆ, ತುಂಬಾ ದೊಡ್ಡ ಜ್ಞಾನಿಗಳನ್ನು ನೋಡ್ತೇವೆ, ಸಾಧಕರನ್ನು ನೋಡ್ತೇವೆ. ಕಂಪೇರ್ ಮಾಡ್ಕೋಬಾರ್ದು. ಸೊ ಇವತ್ತು ಆ ರೀತಿ ಇರುತ್ತೆ. ತುಲಾ ರಾಶಿಯವರಿಗೆ ಒಂದು ಸಣ್ಣ ಎಳೆದಾಟ. ಜಸ್ಟ್ ಇಗ್ನೋರ್ ಅಂಡ್ ಮೂವ್. ಲಾಂಗ್ ಡ್ರೈವ್ ಬೇಡ, ಹುಷಾರು. ಟ್ರಕ್ಗಳಲ್ಲಿ ದೊಡ್ಡ ಬೆಂಕಿ, ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಿರೋರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಿ. ದುರ್ಗಾ ಆರಾಧನೆ, ನರಸಿಂಹ ದರ್ಶನ, ನರಸಿಂಹಾಷ್ಟಕಂ ಇಸ್
ರಿಲ್ಯಾಕ್ಸೇಷನ್. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಕುಜನ್ ಸಾರ ಫ್ಯಾಂಟಾಸ್ಟಿಕ್. ಕುಜನು 3ನೇ ಮನೆಯಲ್ಲೇ ಚೆನ್ನಾಗಿದೆ. ಹೂವು, ಹಣ್ಣು, ಟ್ರಾನ್ಸ್ಪೋರ್ಟ್, ದೊಡ್ಡ ದೊಡ್ಡ ಕಟ್ಟಡಗಳು, ಗೋಡೌನ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಎಲೆಕ್ಟ್ರಿಕಲ್ ಮೆಷಿನ್ಗಳು, ಲಿಫ್ಟ್ಗಳಲ್ಲಿ ಕೆಲಸ, ಲಿಫ್ಟ್ಗಳನ್ನ ಫಿಕ್ಸ್ ಮಾಡೋದು, ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು, ಕರೆಂಟ್ ಪೋಲ್ಗಳು ಹಾಕೋದು, ರಸ್ತೆ ಕಾಮಗಾರಿ ಮಾಡಿಸೋದು, ಬ್ರಿಡ್ಜ್ಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಕಾರ್ಯಗಳು, ವ್ಯವಸ್ಥೆಗಳು ಚೆನ್ನಾಗಿದೆ. ಎಷ್ಟೇ ದೊಡ್ಡದಾದ್ರೂ ಎಷ್ಟೇ ಚಿಕ್ಕದಾದ್ರೂ ಹಾಕಿ ಬಲೆ ದೊಡ್ಡದಾಗೆ ಬರುತ್ತೆ ನಿಮಗೆ. ಇನ್ನು ವಿಶೇಷವಾಗಿ ಧನುಸು ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಚಂದ್ರ ಕುಜನ್ ಸಾರದಲ್ಲಿದ್ದಾನೆ, ಬ್ಯೂಟಿಫುಲ್. ಟೆಕ್ನಿಷಿಯನ್ ಆಗಿ ಗುಪ್ತಚರ ಇಲಾಖೆ, ಕುಜ ಬುಧನ್ ಮನೆಯಲ್ಲಿರೋದ್ರಿಂದ ಗುಪ್ತಚರ ಇಲಾಖೆ, CBI ಇಲಾಖೆ, ಆಂತರಿಕ ರಕ್ಷಣಾ ಇಲಾಖೆ ಅಂತ ಹೇಳ್ತಾರೆ. ಆಂತರಿಕ, ಇಂಟರ್ನಲ್, ಎಕ್ಸ್ಟರ್ನಲ್ ಬೇರೆ, ಇಂಟರ್ನಲ್ ಬೇರೆ ಅಂತ ಇರುತ್ತೆ. ಅಂತ ಒಂದು ಡಿಪಾರ್ಟ್ಮೆಂಟ್ಗಳು, ಸಹಾಯಕರು, ಅಸೋಸಿಯೇಟ್ಗಳು, ಸಹಾಯಕ ಸಿಬ್ಬಂದಿ ವರ್ಗ. ಈಗ ಅಡಿಗೆ ಮಾಡ್ತಿರ್ತಾರೆ, ಅವ್ರಿಗೆ ಕಟ್ ಮಾಡ್ಕೊಡೋದು, ಅಡಿಗೆ ಮಾಡ್ತೀವಿ ಆದ್ಮೇಲೆ ಪ್ಯಾಕ್ ಮಾಡ್ಕೊಡೋದು, ಅಡಿಗೆ ಮಾಡಾದ್ಮೇಲೆ ಸರ್ವ್ ಮಾಡೋದು, ಕ್ಲೀನ್ ಮಾಡೋದು, ಇವರೆಲ್ಲ ಸಹಾಯಕ ಸಿಬ್ಬಂದಿ. ಒಂದು ಎಕ್ಸಾಂಪಲ್ ಹೇಳಿದಷ್ಟೇ. ಈ ರೀತಿ ಸಹಾಯಕ ಸಿಬ್ಬಂದಿ ವರ್ಗದ ಯಾವುದೇ ಕೆಲಸವಾದರೂ ಅನುಕೂಲ. ಮಕರ ರಾಶಿ, ಚಂದ್ರ ಕುಜನ ಸಾರ ಲಾಭಾಧಿಪತಿಯ ಸಾರದಲ್ಲಿರೋದನ್ನ ಪ್ರಾಪರ್ಟಿ ಡೀಲರ್ಸ್, ವೆಹಿಕಲ್ ಡೀಲರ್ಸ್, ಆಟೋಮೊಬೈಲ್, ಗವರ್ಮೆಂಟ್ ಪ್ರಾಜೆಕ್ಟ್ಗಳು, ಪೆಟ್ರೋಲ್ ಬಂಕ್, ಗ್ಯಾಸ್ ಬಂಕ್, CNG, ಸರ್ವಿಸ್ ಇಂಡಸ್ಟ್ರಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಕುಂಭರಾಶಿ ಸ್ವಲ್ಪ ಹುಷಾರಾಗಿದೆ. ಚಂದ್ರ ಕುಜನ್ ಸಾರ, ಕುಜ 12ನೇ ಮನೆ. ಯಾರ ಹತ್ರ ಆದ್ರೂ ಒಂದು ಸಣ್ಣ ಪುಟ್ಟ ಜಗಳ, ಕ್ರೋಧ, ಇನ್ನೊಂದು ಅನ್ನತಕ್ಕಂಥ ಒಂದು ಟೆನ್ಷನ್ಗಳ ಒಂದು ಭಾವ ಇರತಕ್ಕಂಥ ಒಂದು ಛಾಯೆ ಉಂಟು. ವೆರಿ ಕೇರ್ಫುಲ್. ಎಸ್, ಎಲ್ಲೋ ಒಂದು ನಿಮ್ಮನ್ನ ಟ್ರಿಗರ್ ಮಾಡಿಸುತ್ತೆ. ಗಾಡಿಲಿ ಬರೋವಾಗ, ಕೆಲಸದಲ್ಲೋ, ಮನೆಯಲ್ಲೋ. ನಾನಲ್ಲ ಇವತ್ತು ನರಸಿಂಹಾಷ್ಟಕ, ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ, ದುರ್ಗಾ ಸಪ್ತಶತಿ ಪಾರಾಯಣ, ಓಂ ನಮೋ ದುರ್ಗೈ ನಮಃ, ಓಂ ನಮೋ ಭಗವತೆ ವಾಸುದೇವಾಯ, ಯಾವುದಾದ್ರೂ ಒಂದು ಮಂತ್ರ ಜಪವನ್ನ ಮಾಡ್ಕೋತಾ ಇರಿ. ಸ್ಪೋರ್ಟ್ಸ್ ಲೈನ್ ಅಲ್ಲಿರೋರಿಗೆ, ಪೊಲೀಸ್ ಲೈನ್ ಅಲ್ಲಿರೋರಿಗೆ ಬೆಸ್ಟ್ ಡೇ ಕುಂಭರಾಶಿ ಅವರಿಗೆ. ಇನ್ ಮೀನ ರಾಶಿ, ಕುಜನು 11ನೇ ಮನೆ, ಚಂದ್ರನು ಕೇಂದ್ರದಲ್ಲಿ. ನೋಬಡಿ ಕ್ಯಾನ್ ಸ್ಟಾಪ್ ಯು. ಗವರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಹೆಜ್ಜೆ ಇಡಿ. ಆ ಕುಜ ಚಂದ್ರನ್ ಸಾರದಲ್ಲಿದ್ದಾನೆ. ಶಶಿಮಂಗಳ ಯೋಗ, ಬ್ಯೂಟಿಫುಲ್. ಹೈನುಗಾರಿಕೆ, ತೋಟಗಾರಿಕೆ, ಅರಣ್ಯ ಇಲಾಖೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಡೆವಲಪ್ಮೆಂಟ್, ವಿಲ್ಲಾಸ್ ಪ್ರಾಜೆಕ್ಟ್ಸ್, ಈ ಒಂದು ರೆಸಾರ್ಟ್ಗಳು, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳು, ಇಂಥ ಒಂದು ಪ್ರಾಜೆಕ್ಟ್ ದೊಡ್ಡದೇ. ಮೆಸ್ಸುಗಳು ನಡೆಸ್ತಿದ್ದೀರಾ, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.